ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಒಂದು ಪದ ಇತ್ತು, ಬಹುಶಃ ಅಳಿವಿನಂಚಿನಲ್ಲಿದೆ ಆ ಪದ ಅಂತಲೇ ಹೇಳ್ಬೋದು. ಅದು ಯಾವುದು ಅಂದ್ರೆ ಫಳಾರ ಅಂತಿದ್ವಿ. ಉತ್ತರ ಕರ್ನಾಟಕದ ಕಡೆ ಫಳಾರ ಅಂದ್ರೆ ನೀವು ತಿಂಡಿ ತೊಗೊಳ್ರಿ ಅಥವಾ ಲೈಟಾಗಿ ಏನಾದರೂ ತಿಂಡಿ ಮಾಡಿರಿ ಅಂತ ಹೇಳೋದಕ್ಕೆ ಅದಕ್ಕೆ ಚುರುಮರಿ ಕೊಡ್ತಿದ್ರು, ಖಾರ ಕೊಡ್ತಿದ್ರು, ಮಿರ್ಚಿ ಕೊಡ್ತಿದ್ರು. ಹಾಗಾಗಿ ಒಂದಿಷ್ಟು ಫಳಾರ ತೊಗೊಂಡ್ರಲ್ಲ, ಹೊಟ್ಟೆ ತುಂಬೈತೆ ಅಂತ ಹೇಳಿಬಿಟ್ರೆ ನಮ್ಮ ಕಡೆ ಒಂದಿಷ್ಟು ಫಳಾರ ತೊಗೊಳ್ರಿ ಅಂತಿದ್ರು. ಅಂಥದ್ದೊಂದು ಫಳಾರದ ಕತೆ ತೊಗೊಂಡು ಬಂದಿದ್ದೀನಿ. ಇದು ಕೊಟ್ಟೂರಿನ ಕತೆ. ಕೊಟ್ಟೂರಲ್ಲಿ ಅಂಬಣ್ಣ ಫಳಾರದ ಅಂಗಡಿ ಅಂದರೆ ಒಂದು 50 ವರ್ಷದ ಇತಿಹಾಸ ಇದೆ ಅದಕ್ಕೆ. ಬನ್ನಿ ಅದನ್ನು ಮಾತಾಡೋಣ. ಫಳಾರದ ಘಮ ಮತ್ತು ಅದರ ಕತೆ, ರೋಚಕವಾದ ಹಿನ್ನೆಲೆ ಕತೆ ಎಲ್ಲವನ್ನು ಹೇಳ್ತೀನಿ. ಈಗ ಸದ್ಯಕ್ಕೆ ಅವ್ರ ಮನೆ ಮುಂದೆ ನಿಂತಿದ್ದೀವಿ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ನಮ್ಮ ಭಾಗ್ಯ ನಿಮ್ಮನ್ನ ಇನ್ವೈಟ್ ಮಾಡೋದು, ನೀವು ನಮ್ಮಲ್ಲಿ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ ನೋಡಿದ್ದೆ ಒಂದು ನಮ್ಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಾ ಯಾವಾಗಲೂ ಒಂದು ಊರಿನ ಇತಿಹಾಸ ಒಂದಿಷ್ಟು ದೇವಸ್ಥಾನಗಳು ಹೇಳಿರುತ್ತೆ, ಅಲ್ಲಿ ಆಹಾರ ಸಂಸ್ಕೃತಿ ಹೇಳುತ್ತೆ, ಬಟ್ಟೆ ಸಂಸ್ಕೃತಿ ಹೇಳುತ್ತೆ ಮತ್ತು ಭಾಷೆ ಸಂಸ್ಕೃತಿ ಹೇಳುತ್ತೆ. ಬಹಳ ಹೆಮ್ಮೆ ನಮ್ಮ ಕೊಟ್ಟೂರಿಗಿದು. ಅದು ಹೊಟ್ಟೆ ಉಪಜೀವನಕ್ಕೆ ಶುರುವಾಗಿರ್ಬೋದು. ನಾನು ಈಗ ವೀಕ್ಷಕರಿಗೆ ಹೇಳ್ತಿದ್ದೆ, ಫಳಾರ ಅನ್ನೋ ಪದನೇ ಮರ್ತೋಗ್ಬಿಟ್ಟಿದೀವಿ. ಅಲ್ಲ, ಖಂಡಿತ. ಮತ್ತೆ ಅರ್ಥನೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಹಾಗಾಗಿ ಫಳಾರ ಅನ್ನೋದನ್ನ ಇಟ್ಕೊಂಡಿದ್ರಲ್ಲ, ಮೊದಲನೇದು ಖುಷಿ ವಿಚಾರ ಅದೇ ಸರ್. ಬರ್ರಿ. ಮನೇನಾ? ಹೌದು ಸರ್, ಮನೇನೆ. ಸ್ವಂತ? ಹೌದು ಸರ್. ಓಕೆ. ಭಾಳ ಸರ್ಕಲ್ ಎಲ್ಲ ಇದೆ. ಎಷ್ಟು ವರ್ಷ ಆಯ್ತು ಸರ್ ಮನೆ ಕಟ್ಟಿ? ಈಗ ಒಂದು ರೀಸೆಂಟ್ ಒಂದು 5-6 ವರ್ಷ ಆಯ್ತು ಸರ್. 6 ವರ್ಷ ಆಯ್ತು. ಹ್ಞೂ ಸರ್. ಅದಕ್ಕಿಂತ ಮುಂಚಾಗಿ ಇಲ್ಲೇ ಇತ್ತು ಮನೆ ಪಕ್ಕಕ್ಕೆ. ರೋಡ್ ಕಟಿಂಗ್ ಅಲ್ಲಿ ಹೋಯ್ತು. ರೋಡ್ ಕಟ್ಟಿಂಗ್ ಅಲ್ಲಿ ಹೋಯ್ತು. ಅದಕ್ಕಾಗಿ ನಾವು ಈ ಕಡೆ ಮತ್ತೆ ಮನೆ ಕಟ್ಸ್ಕೊಂಡಿದೀವಿ. ಓಕೆ. ಕೊಡ್ಬಾರ್ದು ಸರ್. ಮೇಡಮ್ ನಮಸ್ತೆ. ಏನಪ್ಪ ಹಿಂಗೆ ನುಗ್ಬಿಟ್ಟಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಕತೆಗಳು ಯಾವಾಗಲೂ ಹೀಗೆ ಸರ್. ಭಾಳ ನನಗೊಂಥರ ಆಶ್ಚರ್ಯ ಆಯಿತು. ಸರ್ ಹಿಂಗೆ ಫೋನ್ ಮಾಡಿಬಿಟ್ರೆ ಯಾಕಂದ್ರೆ ನಿಮ್ಮ ತುಂಬ ನಿಮ್ಮ ವಿಡಿಯೋಸ್ ನೋಡ್ತೀವಿ ನಾವು. ಅವ್ರ ಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಬಾರ್ಡ್ರಲ್ಲಿ ಕನ್ನೇರಿ ಮಠ. ಎಸ್, ಆ ಕನ್ನೇರಿ ಮಠದ ವಿಡಿಯೋ ಅಂತೂ ಅದ್ಭುತ. ಆ ಡಾಕ್ಟರ್ದು ಮಾಡಿದಿರಲ್ಲ, ಬಹಳ ಖುಷಿ ಆಯ್ತು ಸರ್. ಹಂಗೆ ಎಲ್ಲ ಪ್ರತಿಯೊಂದು ನಿಮ್ಮ ವಿಡಿಯೋ ನೋಡ್ತೀವಿ, ತುಂಬಾ ಖುಷಿ ಸರ್. ನಿಮ್ಮ ಚಾನಲ್ ಅಂದ್ರೆ ನಮ್ಗೆ ಬಹಳ ಅತ್ಯಂತ ನಾವು ಬಹಳ ಖುಷಿಯಿಂದ ನೋಡ್ತೀವಿ ಸರ್ ನಿಮ್ಮ ವಿಡಿಯೋಸ್. ಅದ್ರ ನಮ್ ಧನ್ಯವಾದ. ನಾವು ನಿಮಗೆ ಧನ್ಯವಾದ ಹೇಳ್ಬೇಕು. ನೀವು ನಮ್ಮಲ್ಲಿ ಬಂದಿದ್ದೀರ, ನಮ್ ಭಾಗ್ಯ ಸರ್. ಭಾಗ್ಯ ಏನಿಲ್ಲ ಸರ್, ಇಬ್ರು ಒಂದ್ ಸರಪಳಿ ಕೊಂಡಿದ್ದಾಗೆ. ನೀವು ಕತೆ ಹೇಳಲಿಲ್ಲ ಅಂದ್ರೆ ನನ್ನ ಬದುಕಿನ ಬುತ್ತಿ ಎಲ್ಲಿ ನಡೆಯುತ್ತೆ? ನಿಮ್ಮಂತವ್ರು ಅಷ್ಟು ವರ್ಷದ ಅನುಭವಗಳು ಮತ್ತು ಅದನ್ನೆಲ್ಲ ಧಾರೆ ಎರೆದಿದ್ದೀರಿ ಬದುಕಿನ ಬುತ್ತಿಗೆ. ಹಾಗಾಗಿ ನಿಮಗೆ ಧನ್ಯವಾದಗಳು. ಯಾಕೆ ಅಂದ್ರೆ 50 ವರ್ಷ ಕಷ್ಟನೋ ಸುಖನೋ ಮಳೆನೋ ಚಳಿನೋ ಗಾಡಿನೋ ಅದನ್ನ ಕಟ್ಟಿ ಇಟ್ಟಿದಿರಲ್ಲ ಸಂಸ್ಥೆನ, ಅಲ್ವಾ? ಅದು ಹ್ಯಾಟ್ಸ್ ಆಫ್ ನಿಮ್ಗೆ. ಯಾಕೆಂದ್ರೆ ಅದರಿಂದ ಒಂದು ದೊಡ್ಡ ಕಥೆನೇ ಇರುತ್ತೆ. ಅದನ್ನ ಕೇಳೋಣ ನಮ್ಮ ವೀಕ್ಷಕರಿಗೆ, ಅಂತದ್ದನ್ನ ಹೇಳೋಣ ಅಂತ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಶೋಕ್ ಕೊಪ್ಪಳದ ಅಂತಂದ ಹೇಳಿ. ಕೊಪ್ಪಳ ಊರ ಹೆಸರು ಅಥವಾ ಅಡ್ರೆಸ್ ಹೆಸರು? ನಮ್ ಸರ್ನೇಮ್ ಅದು. ನಾವು ಪೂರ್ವ ಅಲ್ಲಿಂದಲೇ ಬಂದಿರೋದು, ಕೊಪ್ಪಳದಿಂದ ನಾವು ಇಲ್ಲಿಗೆ ಬಂದಿರೋದು. ಹಂಗಾಗಿ ನಮಗೆ ಕೊಪ್ಪಳ ಅಂತಂದೇಳಿ ನಮಗೆ ಸರ್ನೇಮ್ ಬಿದ್ದಿರೋದು. ಓಕೆ. ಇಲ್ಲಿಗೆ ಜರ್ನಿ ನಿಮ್ ಕೊಟ್ಟರು ಯಾವಾಗ ಆಯ್ತು? ಕೂತ್ಕೊಳ್ಸಿ ಸರ್. ಬರ್ರಿ ಸರ್, ಬರ್ರಿ. ಇಲ್ಲ ಅದನ್ನೆಲ್ಲ ನಮ್ಮ ತಂದೆಯವರು ಎಲ್ಲ ಕ್ಲೀನ್ ಆಗಿ ಹೇಳ್ತಾರೆ, ಬರ್ತಾರೆ. ತಂದೆಯವರು? ಸರ್. ನೋಡಿದ್ರೋ ಇಲ್ಲ ಗೊತ್ತಾಗ್ಲಿಲ್ಲ ನಿಮ್ಗೆ? ಅಂಗಡಿ ಇಲ್ಲಿ ಜಸ್ಟ್ ಬಂದ್ರು, ನಿಮ್ಮವ್ರು ಹೇಳಿದ್ರು ಅವ್ರ ತಂದೆಯವ್ರು ನೋಡ್ರಿ ಇವ್ರು ಅಂತ. ಹೌದು. ಸೊ ಮನೇಲಿ ಮಾತಾಡ್ಸಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಂಡಿದ್ದೆ. ಬಹಳ ಚೆನ್ನಾಗಿ. ದಯವಿಟ್ಟು ಅವ್ರನ್ನ ಇಲ್ಲಿಗೆ ಕರೆಸಿ. ಬರಕತ್ತಾರೆ ಹೇಳಿದ್ರಿ? ಓಕೆ. ಸೊ ಉಳಿದಿದ್ ಕತೆ ಅವರೇ ಎಲ್ಲದೂ ಹೇಳ್ತಾರೆ ಸರ್. ಅವರು ರಿಟೈರ್ಡ್ ಟೀಚರ್. ಅವರೇ ಎಲ್ಲದೂ ಹೇಳ್ತಾರೆ. ನಮಸ್ತೆ. ನಮಸ್ತೆ. ಬಹಳ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸ್ತಾ ಇರೋದು ನಾನು. ಹ್ಞೂ ರೀ. ಅಂಬಣ್ಣ ಫಳಾರದ ಅಂಗಡಿ. ಅಂಬಣ್ಣ ಫಳಾರದ ಅಂಗಡಿ ಅಂತಂದರೆ ಅಂಬಣ್ಣನವರು ನಮ್ಮ ತಂದೆಯವರು. ನಮ್ಮ ತಂದೆಯವರ ಹೆಸರನ್ನೇ ನಾವು ಅಂಗಡಿಗೆ ಇಟ್ಟಿದ್ದೀವಿ. ಅವರಿಂದಲೇ ಪ್ರಾರಂಭವಾದದ್ದು 1974ರಲ್ಲಿ. ಅಂದರೆ ಇಲ್ಲಿಗೆ ಇವತ್ತು 52ನೇ ವರ್ಷದಲ್ಲಿ ನಾವು ನಡೀತಾ ಇದ್ದೀವಿ. 52ನೇ ವರ್ಷ. 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವಿ. ಅದು ದಸರಿಗೆ ಅಂದರೆ ವಿಜಯದಶಮಿ ದಿವಸ ನಮ್ಮ ಅಂಗಡಿ
ಪೂಜೆಯಿಂದ ಪ್ರಾರಂಭವಾಗಿದ್ದು ನಾವು ಅದೇ ದಿವಸನೇ ನಾವು ವಾರ್ಷಿಕ ಉತ್ಸವ ಅಂತ ಆಚರಣೆ ಮಾಡ್ತಾ ಇದ್ವಿ. ಆ ಪ್ರಕಾರ ನಾವು 50 ವರ್ಷ ತುಂಬಿದ ದಿವಸದಂದು ನಾವು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಸವರಾಜ್ ಕೊಪ್ಪಳ ಅಂತ. ಅಂದರೆ ನಾನು ಟೀಚರು, ರಿಟೈರ್ಡ್ ಆಗಿದ್ದೀನಿ. ಅಂದರೆ ನಾನು ಡ್ಯೂಟಿಯಲ್ಲಿ ಇರುವಾಗಲೇ ನಮ್ಮ ತಂದೆಯರಿಗೆ ಅಂಗಡಿಯನ್ನು ನಾವು ಪ್ರಾರಂಭ ಮಾಡಿಕೊಟ್ಟಿದ್ವಿ. ಅದು ಇಂದಿನವರೆಗೂ ನಡೀತಾನೆ ಬಂದಿದೆ. ಈಗ ನಮ್ಮ ತಂದೆಯವರು, ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಅಂದರೆ 4ನೇ ಜನ್ರೇಷನ್ನವರು ಸಹಿತ ಈ ಅಂಗಡಿಯನ್ನು ಈಗ ನಡೆಸ್ಕೊಂಡು ಹೋಗೋ ಮಟ್ಟದಲ್ಲಿ ಇದ್ದಾರೆ. ಫಳಾರ ಅಂತ ಏನು ಶಬ್ದ ಇದಿಲ್ಲ, ಅದರ ಹಿಂದಿನ ಅರ್ಥ ಹೇಳಿ ಸರ್ ನಿಮ್ಗೆ. ಫಳಾರ ಅಂದರೆ ಈಗ ಪನಿವಾರ ಅಂತೀವಿ, ಪನಿವಾರ ಅಂತ ಕರಿತೀವಿ. ಪನಿವಾರ ಅಂದರೆ ನಾವು ತಿನ್ನೋದು ಉಣ್ಣೋದು ಏನು ಇರ್ತೈತಲ್ಲ, ಟಿಫಿನ್ ಅಂತೀವಿ. ಆದರೆ ಇದು ಟಿಫಿನ್ ಅಲ್ಲ. ಫಳಾರ ಅಂದರೆ ಡ್ರೈ ಫುಡ್ಸ್. ಅದಕ್ಕೇನಂತೀರಿ ನೀವು? ಸ್ನ್ಯಾಕ್ಸ್ ಅಂತೀರಲ್ಲ, ಅದಕ್ಕೆ ನಾವು ಫಳಾರ ಅಂತ ಕರಿತೀವಿ. ನನಗೆ ಬಹಳ ಖುಷಿ ಆಗಿತ್ತು ಸರ್, ಅದು ವರ್ಡ್ ಮರೆ ಆಗ್ತಿತ್ತು ಇವತ್ತಿನ ಪೀಳಿಗೆಗೆ. ಹೌದೌದು. ಮತ್ತೆ ಅದನ್ನ ನೆನಪಿಸಿದಿರಲ್ಲ, ಅದಕ್ಕೆ ಖುಷಿ ಆಯ್ತು. ನಿಮ್ಮ ತಂದೆಯವ್ರದ್ದು ಹೇಳೋದಾದ್ರೆ ಅವ್ರ ಹಿನ್ನೆಲೆ ಹೇಗೆ ಸರ್? ಏನು ಅವರು ಅತಿ ಬಡತನದಲ್ಲಿದ್ದರು. ಅವರು ಬೇರೆ ಒಂದು ಹೋಟೆಲ್ನಲ್ಲಿ ಕೂಲಿ ಕೆಲಸಕ್ಕೆ ಇರ್ತಾಯಿದ್ರು. ನಾನು ಟೀಚರ್ ಆಗಿದ್ದ ನಂತರ ನಮ್ಮ ಟೀಚರ್ಸು ಎಲ್ಲ ಬರ್ತದಪ್ಪ ನಿಮ್ಮ ತಂದೆಯವ್ರಿಗೆ ಸಾಮಾನು ಮಾಡಲಿಕ್ಕೆ, ಅವ್ರನ್ನ ಬೇರೆಯವರಲ್ಲಿ ಇಡೋದು ಅಷ್ಟೊಂದು ಸಮಂಜಸ ಅಲ್ಲ, ಅವ್ರಿಗೆ ಏನಾದರೂ ಒಂದು ಸ್ವಂತಕ್ಕೆ ಹಚ್ಚಿಕೊಡು ಅಂತ ಹೇಳಿದ್ದಕ್ಕೆ ನಾವು ಅವ್ರಿಗಾಗಿನೇ ಒಂದು ಅಂಗಡಿಯನ್ನು ಹಚ್ಚಿಕೊಟ್ವಿ. ಅವರು ಅದನ್ನು ಬೆಳೆಸಿದರು. ಅವರು ಕಾಲದಲ್ಲಿ ನಾವು ಕೇವಲ 10 ಪೈಸಕ್ಕೆ ಒಂದು ಮೆಣಸಿನ್ಕಾಯಿ ಮಾರ್ತಾಯಿದ್ವಿ. ಅವರು ಬರೀ 10 ಪೈಸಕ್ಕೆ ಒಂದು ಮೆಣಸಿನ್ಕಾಯಿ, 1 ರೂಪಾಯಿಗೆ 10 ಮೆಣಸಿನ್ಕಾಯಿಯನ್ನು ನಾವು ಕೊಡ್ತಾಯಿದ್ರು ಅವರು, ನಮ್ಮ ತಂದೆಯವರು. ಅಂದ್ರೆ 4 ಆಣೆ ಕೊಟ್ಟರೆ ಒಂದು ಮೆಣಸಿನ್ಕಾಯಿ ಖಾರ ಮಂಡಕ್ಕಿ ಕೊಟ್ಬಿಡ್ತಿದ್ರು. ಜನ ತಿಂದು ಸುಖವಾಗಿ ಈರುಳ್ಳಿ ಅದು ಇದು ತಿಂದು. ಆಗಿನ ಕಾಲದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರ್ತಿರಲಿಲ್ಲ, ಕಡಿಮೆ ಇರ್ತಿತ್ತು. ಹಾಗಾಗಿ ಅವ್ರನ್ನ ಒಳ್ಳೆಯ ಒಂದು ಆತಿಥ್ಯದಿಂದ ನೋಡಿಕೊಳ್ತಿದ್ದರಿಂದ ಅವ್ರ ಹೆಸರು ಶಾಶ್ವತವಾಗಿ ಉಳಿತು. ಇವತ್ತಿಗೂ ಅಂಬಣ್ಣ ಫಳಾರದ ಅಂಗಡಿ ಅಂತಂದು ಹೇಳಿದರೆ ಅವರು ಎಲ್ಲರಿಗೂ ಅರ್ಥ ಆಗ್ತದೆ. ಆ ರೀತಿಯಲ್ಲಿ ಅವರು ನಡ್ಕೊಂಡು ಅಂಗಡಿಯನ್ನು ಬೆಳೆಸಿದರು. ಅದೇ ರೀತಿ ನಮ್ಮ ತಂದೆಯವರಿಗೆ 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಕಳು. 4 ಜನ ಗಂಡು ಮಕ್ಕಳಲ್ಲಿ ನಾವು 4 ಜನರು ಟೀಚರ್ಸೇ ಆದ್ವಿ. ನಿಮ್ಮ ತಂದೆಯವ್ರಿಗೆ ಏನು ಓದಿದ್ರ ಏನಾದರೂ? ಅವರು ಅಷ್ಟೇ 3ನೇ ತರಗತಿ 2ನೇ ತರಗತಿ ಓದಿದ್ರು ಆವಾಗಿನ ಕಾಲದಲ್ಲಿ. ಅವಾಗಿನ ಗೌರ್ಮೆಂಟ್ ಸ್ಕೂಲ್ ಇರಲಿಲ್ಲ. ಹಿಂಗೆ ಪ್ರೈವೇಟು ಮಠಗಳಲ್ಲಿಯೋ ಎಲ್ಲೋ ಅವರು 3ನೇ ತರಗತಿಯೋ ಅಥವಾ 4ನೇ ತರಗತಿ ಓದಿದ್ರು ಅಷ್ಟೇ. ಅವರೇನು ವಿದ್ಯಾವಂತರು ಅಲ್ಲ. ಅಂದರೆ ಎಲ್ಲ ಲೆಕ್ಕ ಪಕ್ಕ ಎಲ್ಲ ಪಕ್ಕ ಮಾಡ್ತಾಯಿದ್ರು. ಅಂದರೆ ಆಗಿನ ವಿದ್ಯಾಭ್ಯಾಸದ ಪ್ರಕಾರ ಬಾಲೆ ಓದು ಬರಹ ಲೆಕ್ಕ ಇಷ್ಟಕ್ಕೆ ಸೀಮಿತವಾಗಿತ್ತು ಆಗಿನ ಒಂದು ಶಿಕ್ಷಣ. ಅದರ ಪ್ರಕಾರ ಅವರು ಓದೋದು ಬರೆಯೋದು ಲೆಕ್ಕ ಮಾಡೋದು ಎಲ್ಲ ಮಾಡ್ತಿದ್ರು. ಎಲ್ಲ ಬಾಯಲ್ಲೇ ಲೆಕ್ಕ ಮಾಡೋದು ಕೊಡೋದು ಮತ್ತು ಎಲ್ಲನೂ ಮಾಡ್ತಾಯಿದ್ರು ಅವರು. ನಿಮ್ಮ ತಾಯಿಯವ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ತಾಯಿಯವರು ಬಂದಮ್ಮ ಅಂತಂದೇಳಿ, ಅವರು ಸಹ ನಮ್ಮ ತಂದೆಯವ್ರ ಜೊತೆಯಲ್ಲಿ ಅಂಗಡಿಗೆ ಬರ್ತಾಯಿದ್ರು. ಅವರು ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡ್ತಾಯಿದ್ರು. ಅವರು ಚೆನ್ನಾಗಿದ್ದರು. ನಮ್ಮ ತಾಯಿಯವರು ತವ್ರ ಮನೆ ಇದೇ ಊರು ಕೊಟ್ಟೂರು. ಇದೇ ಕೊಟ್ಟೂರಿನಲ್ಲಿ ಬೆಳೆದು ಇಲ್ಲಿಯೇ ಅವರು ವಿವಾಹವಾಗಿ ಇಲ್ಲಿಯೇ ಜೀವನ ನಡೆಸಿ ಅವರು ಇಲ್ಲಿಯೇ ಕಾಲವಾದರು. ಹಾಗೆ ನೀವು ನೋಡಿ, ಒಂದು ಅಂಗಡಿ ಚಿಕ್ಕದೊಂದು ಅಂಗಡಿ ಇಟ್ಕೊಂಡು, ಫಳಾರದ ಅಂಗಡಿ ಇಟ್ಕೊಂಡು ನಿಮ್ಮನ್ನು ಅಷ್ಟು ಅದ್ಭುತವಾಗಿ 4 ಜನ ಎಜುಕೇಷನ್ ಕೊಡ್ಸೋಕ್ಕೆ ಸಾಧ್ಯ ಆಯಿತು ಅವ್ರಿಗೆ. ಹಾಗಿತ್ತು ಆ ದಿನಗಳು ನಿಮ್ಮದು? ಆ ದಿನಗಳಲ್ಲಿ ಎಜುಕೇಷನ್ಗೆ ನಾವು ಹಣ ಖರ್ಚು ಮಾಡಬೇಕಾದಂಥ ಪ್ರಸಂಗ ಇರಲಿಲ್ಲ. ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿದ್ವು. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ವಿ. ಫ್ರೀ ಅಡ್ಮಿಷನ್ನು, ಫೀಸ್ ಇಲ್ಲ, ಏನಿಲ್ಲ, ಓದಿಸ್ತಿದ್ರು. ಆಮೇಲೆ ಹೈಸ್ಕೂಲಲ್ಲಿಯೂ ಸಹ ಫ್ರೀ ಎಜುಕೇಷನ್ ಇತ್ತು. ಆಮೇಲೆ ನಾವು ನಾನು ಬಡತನದಲ್ಲಿ ಇದ್ದಾಗ SSLC ಮಾಡಿದ್ದರಿಂದ ನಾನು ಸಿದ್ಧಗಂಗಾ ಮಠಕ್ಕೆ ಟೀಚರ್ ಟ್ರೈನಿಂಗ್ ಹೋದೆ. ಸಿದ್ಧಗಂಗಾ ಮಠದಲ್ಲಿ ಉಚಿತ
ಪ್ರಸಾದ, ಉಚಿತ ವಸತಿ, ಉಚಿತ ಶಿಕ್ಷಣವೂ ಇತ್ತು. ಕೇವಲ 25 ರೂಪಾಯಿ ಕೊಟ್ಟು ಬಿಟ್ಟರೆ ಒಂದು ವರ್ಷವೆಲ್ಲ ಶಿಕ್ಷಣ ಮತ್ತು ಊಟ ಮತ್ತು ವಸತಿಯನ್ನು ಸಹ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು 111 ವರ್ಷ ಇದ್ರಲ್ಲ, ಅವರು ಕೊಡ್ತಾಯಿದ್ರು. ಅಲ್ಲಿ ನಾನು ಟೀಚರ್ ಟ್ರೈನಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಮೇಸ್ಟ್ರಾದೆ. ಮೇಸ್ಟ್ರಾದ ನಂತರ ಸ್ವಲ್ಪ ಸುಧಾರಿಸ್ತಾ ಬಂತು. ಹಾಗಾಗಿ ನಮ್ಮ ತಂದೆಯವರು ನಮ್ಮ ಇತರೆ 3 ಮಕ್ಕಳನ್ನು ಸಹ ಟೀಚರ್ ಟ್ರೈನಿಂಗಿಗೆ ಇಲ್ಲೇ ಹರಪನಹಳ್ಳಿ ಅಲ್ಲಿ ಕಳಿಸಿ ಅವರನ್ನು ಓದಿಸಿದ್ರು. ಅವರು ಟೀಚರ್ ಆದರು. ಅವಾಗೆಲ್ಲ ಸರ್ಕಾರವೇ ಕರೆದ ಕೆಲಸ ಕೊಡ್ತಾಯಿತ್ತು. ನನಗೆ ನಾನು TCH ಆದಮೇಲೆ ನನಗೆ 3 ಆರ್ಡ್ರುಗಳಿದ್ದವು. ನಾನು ಯಾವುದರಲ್ಲಿ ಹೋಗಬೇಕು ಅದೇ ಟೀಚರ್ ಕೆಲಸಕ್ಕೆ ಒಂದು ಪ್ರೈವೇಟ್ನಿಂದ ಬಂದಿತ್ತು, ಒಂದು ಗೌರ್ಮೆಂಟ್ನಿಂದ ಬಂದಿತ್ತು, ಇನ್ನೂ ಒಂದು ಪ್ರೈವೇಟ್ನಿಂದ ಬಂದಿತ್ತು. ಆದರೆ ಪ್ರೈವೇಟು ಇಲ್ಲೇ ಇದೇ ಊರಾಗೆ ಇದ್ದುದರಿಂದ ನಾನು ಇಲ್ಲೇ ಇದ್ದುಬಿಡ್ತೀನಿ ಅಂತಂದೇಳಿ ನಾನು ಇಲ್ಲೇ ಮೇಸ್ಟ್ರಾದೆ. ಅದು ಏಡೆಡ್ ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಆದೆ. ತದನಂತರ ಇದು ಆ ಶಾಲೆ ಗೌರ್ಮೆಂಟ್ ಆಯಿತು. ಇಡೀ ಕರ್ನಾಟಕದ ಶಾಲೆಗಳನ್ನೆಲ್ಲ ಆವಾಗ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿಕೊಂಡ್ರು, ಏಡೆಡ್ ಸ್ಕೂಲ್ಗಳನ್ನೆಲ್ಲ. ಆಗ ನಾನು ಗೌರ್ಮೆಂಟ್ ಶಿಕ್ಷಕನಾದೆ. ಕೇವಲ 1 ವರ್ಷ ನಾನು ಪ್ರೈವೇಟು ಶಿಕ್ಷಕನಾಗಿದ್ದೆ. ಆಮೇಲೆ ಗೌರ್ಮೆಂಟ್ ಶಿಕ್ಷಕನಾಗಿ ನಾನು 39 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆದೆ. 39 ವರ್ಷ ಟೀಚರಾಗಿ ಕೆಲಸ ಮಾಡಿದೆ. ಟೀಚರಾಗಿ ಕೆಲಸ ಮಾಡ್ಕೊಂತನೂ ಈ ಅಂಗಡಿನೂ ನಾನು ನೋಡ್ಕೊಂತ ನಮ್ಮ ತಂದೆಯವ್ರ ಜೊತೆಯಲ್ಲಿ ಬೆಳೆದೆ. ಹಾಗಾಗಿ ನಾವು ಬರುತ್ತಾ ನಮ್ಮ ಒಂದು ವ್ಯಾಪಾರನೂ ವೃದ್ಧಿ ಆಗ್ತಾ ಹೋಯಿತು. ಹೀಗಾಗಿ ನಮ್ಮ ತಂದೆಯವರು ಹಾಕಿಕೊಟ್ಟ ಹಾದಿಯಲ್ಲಿಯೇ ನಾವು ನಡೀತಾ ಇದ್ದೀವಿ. ಅಮ್ಮ ನಮಸ್ತೆ. ನಮಸ್ತೆ ರೀ. ನಿಮ್ಮ ಹೆಸರು? ಶಾಂತಮ್ಮ. ನಿಮ್ಮ ತವ್ರ ಮನೆ ಯಾವ್ದು ರೀ? ಇದ್ದವ್ರಿ. ಇದಾವ್ರನ್ರಿ? ಹಂಗಾರೆ ಮನ್ಯಾಗ ನಿಮ್ದು? ಹ್ಞೂ ರೀ, ಮನ್ಯಾಗ. ಓಕೆ. ಹಾಂ, ಹೇಳ್ರಿ. ನೀವು ಮದುವೆ ಆದಾಗ ಸಾಹೇಬ್ರು ಟೀಚರ್ ಆಗಿದ್ರ? ಹ್ಞೂ ರೀ, ನಮ್ಮ ಮದುವೆಯಾಗ ಟೀಚರ್ ಆಗಿದ್ರು. ಹಾಂ. ಅಂಗಡಿ ನಾವು ಫಸ್ಟಿಗೆ ಬಂದಾಗ, ನಮ್ಮ ಗಂಡ ಮನೆಗೆ ಬಂದಾಗ ನಮ್ಗೇನು ಅಂಗಡಿ ಇದ್ದಿಲ್ರಿ. ನಾವು ಬಂದು 2 ವರ್ಷಕ್ಕೆ ಅಂಗಡಿ ಇಟ್ವಿ. ನಮ್ಮ ಮಗ ಹುಟ್ಟಿದ್ದ, ದೊಡ್ಡ ಮಗ. ಆ ತೊಟ್ಟು 1 ವರ್ಷಕ್ಕೆ ಅಂಗಡಿ ಇಟ್ಟಿವ್ರಿ. ನಮ್ಮ ಮಾವರಿದ್ರ, ನಮ್ಮ ಮಾವ, ನಮ್ಮ ಅತ್ತಿ ಅವರು ಅಂಗಡಿ ಮಾಡಿದ್ರ. ಅವ್ರ ಜೊತೆಗೆ ನಾವು ಕೈಗೂಡ್ತಿದ್ವಿ, ಮನ್ಯಾಗ ಕೆಲಸ ಮಾಡ್ತಿದ್ವಿ. ನಿಮಗೆ ಪಳಾರ ಎಲ್ಲ ಮಾಡಕ್ ಬರ್ತೀವಿ? ಇಲ್ಲ ರೀ, ನಾವು ಏನು ಮಾಡಿಲ್ರಿ. ಅಂಗಡಿದ ಏನು ಮಾಡಿಲ್ಲ. ಮನೆದೊಂದ ದಂಧೆ ನನಗೆ. ಒಟ್ಟು ಅಂಗಡಿದೇನು ಹಚ್ಚಿಲ್ರಿ ನನಗೆ. ಅಂಗಡಿದ ಏನು ಹಚ್ಚಿಲ್ಲ. ಅವರು ನಮ್ಮ ಅತ್ತಿ ಮಾವ, ನಮ್ಮ ಮೈದನ್ರಿದ್ರ, ಅವ್ರ 3 ಇದ್ರ. ಅವರೆಲ್ಲರನ್ನು ನೋಡ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ ನಂದು. ದನ ಕರ, ಮನೆ, ಹೊಲ, ಗದ್ದಿ. ಹೌದಾ? ಕಮ್ತದ ಮನೆ ನಿಮ್ದು? ಹ್ಞೂ ರೀ. ಓಕೆ. ಹ್ಞೂ ರೀ. ಜಾಯಿಂಟ್ ಫ್ಯಾಮಿಲಿ ನಮ್ದು. ಓಹ್, ಎಷ್ಟು ಜನ ಇದ್ರಿ ಹಂಗಾರೆ ಮನ್ಯಾಗ? ನಮ್ಮ ಮನ್ಯಾಗ ಫ್ಯಾಮಿಲಿ ಫುಲ್ ಎಲ್ಲ ಅಣ್ಣ ತಮ್ಮಗಳೆಲ್ಲ 4 ಮಂದಿ ಅದಾರ್ರಿ ಗಂಡು ಮಕ್ಳು. 4 ಮಂದಿ ಹೆಣ್ಮಕ್ಳು ಇದ್ರು. ಅವ್ರದ್ದೆಲ್ಲ ಮದುವೆ ಆಗಿತ್ತು ರೀ. ನಮ್ಮ ಮದುವೆ ಆಗತ್ತಿಗೆ ಹೆಣ್ಮಕ್ಳದು. ಗಂಡು ಮಕ್ಳು ಸಣ್ಣರಿದ್ರು. ಓಕೆ. ನಾವು 5 ಇವ ಯಜಮಾನ್ರೇ ದೊಡ್ಡವ್ರ? ಹ್ಞೂ ರೀ. ಮತ್ತ ಹಂಗಾರ ಅತ್ತಿಗೆ ಸ್ಥಾನ ನಿಮ್ದು? ಹ್ಞೂ ರೀ. ಅತ್ತಿಗೆ 2ನೇ ತಾಯಿ ಅಂತಾರೆ. ದೊಡ್ಡ ಜವಾಬ್ದಾರಿ ಕೂಡ. ಭಾಳ ದೊಡ್ಡ ಜವಾಬ್ದಾರಿ ಒತ್ಕೊಂಡ ಮಾಡೀನ್ರಿ. ಹಾ. ಮತ್ತ ನಮ್ಮ ಮಕ್ಕಳು ಸಮ ಅವ್ರನ್ನು ನೋಡಿನ್ರಿ, ವೈದನ್ರನ್ನು. ಅವ್ರನ್ನ ಹಂಗ ದೊಡ್ಡವ್ರನ್ನ ಮಾಡಿ ಅವ್ರನ್ನ ಓದಿಸಿ ಕೆಲಸ ಕೊಡಿಸಿ, ಆಮೇಲೆ ನನ್ನ ಮಕ್ಕಳು ದೊಡ್ಡರಾಗಿ ಎಲ್ಲ ಆಗಿಂದೆ ನನ್ನ ಮಗಳು ಮದುವೆ ಮಾಡಿಂದೆ ನಾವು ಡಿವೈಡ್ ಆಗಿ. ವಾವ್. ಹಾ. ನಮ್ದು ಜಾಯಿಂಟ್ ಫ್ಯಾಮಿಲಿನ. ಅದೇ ಅದೇ. 25 ಜನ ಇದ್ವಿ ಒಂದೇ ಒಂದು ಮನೆಯಲ್ಲಿ. ಹಾ. ನಮ್ಮ ಅಣ್ಣ ತಮ್ಮಂದಿರು, ಅವರು ಪತ್ನಿಯರು, ಅವ್ರ ಮಕ್ಕಳೆಲ್ಲ ಆಗತಕ್ಕನ ಇದ್ರು ಜೊತೆಗೆ. ಮೈದನ್ರ ಮಕ್ಳು ಆಗತಕ್ಕನ ಇದ್ರು. ಮತ್ ನೋಡ್ರಿ, ಅವೆಲ್ಲ ಕಣ್ಮರೆ ಆಗೋಯ್ತಲ್ರಿ ಈಗ. ಆಗೈತ್ರಿ, ಏನ್ ಮಾಡಕ್ಕಾಗತ್ತೆ. ಎಷ್ಟು ಫ್ಯಾಮಿಲಿ ಒಡೆದೋದು ಅಂದ್ರೆ, ಬರೀ ಗಂಡ ಹೆಂಡತಿ, ಅತ್ತೆ ಕೂಡ ಇಲ್ಲ, ತಾಯಿ ಕೂಡ ಇಲ್ಲ ಮನೆಯಲ್ಲಿ. ಈಗ ಬೇಡ ಬೇಡ ಅಂತಾರೆ ಹುಡುಗರು. ಅಂತಾರ್ರಿ. ನಮಗಂತೂ ನಮಗೆ ಅಷ್ಟು ಶಕ್ತಿ ಕೊಡೋದು ದೇವ್ರು ಮಾಡಿಬಿಡಿ ಎಲ್ಲದೂ ಮಾಡಿ. ನಿಮ್ಮ ಅತ್ತೆಯವ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಅತ್ತೆರು ಅವರು ಅಂಗಡಿಯಲ್ಲಿ ಮಾಡ್ತಿದ್ರಿ. ನಮ್ಮ ಅತ್ತಿ ಮಾವ ಅಂಗಡಿಯಾಗ ಮಾಡ್ತಿದ್ರಿ. ಅವರು ಅಂಗಡಿ ಜವಾಬ್ದಾರಿ ಅವ್ರದೇ ಇತ್ತು. ನಮ್ಮ ತಾಯಿ ಅಂಗಡಿಗೆ ಬರ್ತಾ ಇದ್ಲು, ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ಲು. ಆಮೇಲೆ ಎಲ್ಲ ವಸ್ತುಗಳನ್ನು ಮಾಡ್ತಾ ಇದ್ರು. ದಾಣಿ ಮಾಡ್ತಿದ್ರು, ಹುಗ್ಗಿ ಮಾಡ್ತಿದ್ರು, ಮೆಣಸಿನಕಾಯಿ ಹಾಕ್ತಿದ್ರು, ಲಾಡು ಮಾಡ್ತಿದ್ರು, ಎಲ್ಲದೂ ಮಾಡ್ತಿದ್ರು. ಅಂಗಡಿ ಕೆಲಸ ಜಾಸ್ತಿ ಮಾಡ್ತಿದ್ರು. ನಮಗೇನು ಅಂಗಡಿ ಕೆಲಸ ಹಚ್ಚಿಲ್ರಿ, ಮನ್ಯಾಗ ಮಾಡೋದ ಸಾಕಾಗಿತ್ತಲ್ಲ.
ಬಟ್ ನೋಡ್ರಿ ನಿಮ್ಮ ಅತ್ತೆದು ಎಂಥ ಗುಣ. ಹ್ಞೂ ರೀ. ನೀವು ಅಂಗಡಿಗೆ ಹೋಗದಂಗೆ ನಿಮ್ಮನ್ನ ಮನೆಯಲ್ಲೇ ಕಾಪಾಡ್ಕೊಂಡಿದ್ದಾರೆ. ಬೇಡವಾ ಹೊರಗೆ ಯಾಕೆ ಹೋಗಿ ಮನೇದು ಮಾಡು ಸಾಕು ಅಂತೇಳಿ. ಮನೆ ಭಾಳ ಸಾಕಷ್ಟು ಕೆಲಸ ಇತ್ತಲ್ರಿ, ಯಾರಿದ್ದಿಲ್ಲಲ್ಲ, ಹಂಗಾಗಿ ಮನೆ ಅವ್ರ ಅಂಗಡಿಗೆ ಹೋಗಿ ಹೋಗ್ತಿದ್ರ ಮನೆಯಲ್ಲಿ ಇವ್ರದೇ ಜವಾಬ್ದಾರಿ. ಬಟ್ ನಿಮ್ದು ದೊಡ್ಡ ಜವಾಬ್ದಾರಿ ನಿಭಾಯಿಸಿದಿರಿ. ಹ್ಞೂ ರೀ, ನೀವಾ ಮಾಡೀವ್ರಿ. ಈಗ ಏನು ಅನ್ಸುತ್ತೆ ನಿಮಗೆ? ನಮಗೇನು ಅನ್ಸಿಲ್ರಿ ಇವಾಗೇನು. ಅಲ್ಲ ಮಗ ಇನ್ನೂ ನಡ್ಸ್ಕೊಂಡು ಹೊಂಟ್ರಲ್ಲ ಈಗ. ಮಕ್ಕಳು ಎಲ್ಲ ನಡೆಸ್ತಾರ್ರಿ, ಚೆನ್ನಾಗಿ ನಡ್ಸಕತ್ತಲ್ರಿ. ಅವ್ರನ್ನ ಸಂತೋಷ ನೋಡ್ಕೊಂಡು ನಾನು ಚೆನ್ನಾಗದೀನಿ ರೀ. ಹೌದಾ? ಹ್ಞೂ ರೀ. ಹಾಂ. ನಮ್ಮ ಮೈದನ್ರು ನಮ್ಮ ಎಲ್ಲರೂ ನಾವು ಈಗ ಕೂಡ್ ಫ್ಯಾಮಿಲಿ ಇದ್ದಂಗೆ ಅದೀವ್ರಿ. ನಾವು ಡಿವೈಡ್ ಆದ್ರೂ ಡಿವೈಡ್ ಆದಂಗೆ ಇಲ್ಲೇ ಇಲ್ಲ. ಏನಾರ ಕಲ್ತ್ರ ಮಾಡಿದ್ರ ನಾವು ಏನಾರು ಕಾರ್ಯ ಮಾಡಿದ್ರೆ ಎಲ್ಲರೂ ಕಲ್ತ್ಕೊಂಡು ಎಲ್ಲ ಖುಷಿಯಿಂದ ಇರ್ತೀವಿ ನಾವು. ತಂಗಿಯರು ತಮ್ಮ ಮೈದನ್ರು ಎಲ್ಲರೂ ಹಂಗಾದೀವ್ರಿ ನಾವು ಇವತ್ತಿಗೆ. ನಿನ್ನೆ ಎಷ್ಟು ವಯಸ್ಸು ನಿಮ್ಗೀಗ? ನನಗೀಗ 79 ವರ್ಷ. ಹೆಂಗೆ ಇದು ಆರೋಗ್ಯದ ಗುಟ್ಟು ಅಂತ? ಆರೋಗ್ಯದ ಗುಟ್ಟು ಅಂತಂದರೆ ನಮ್ದು ಆಹಾರ ಮತ್ತು ಜೀವನ ಶೈಲಿಯೇ ನಮ್ಮ ಆರೋಗ್ಯದ ಗುಟ್ಟು. ನಾನು ಈಗಲೂ ಪ್ರತಿ ದಿವಸ 4 ಗಂಟೆಗೆ ಎದ್ದು ಬಿಡ್ತೀನಿ. 4 ಗಂಟೆಗೆ ಎದ್ದು ನಾನೇನು ವಾಕ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಜನರಿಗೆ ವ್ಯಾಯಾಮ ಅವು ಇವು ಧ್ಯಾನ ಅವನ್ನ ಮಾಡಿ ಕಾಲ ಕಳಿತೀನಿ. 5 ಗಂಟೆಗೆ ಇಲ್ಲಿ ವರ್ಕರ್ಸ್ ಬರ್ತಾರೆ, ಅವ್ರ ಜೊತೆಯಲ್ಲಿ ಕಾಲ ಕಳೆದು ನಾನು ಜೀವನ ನಡೆಸ್ತಾನೆ. ನಾನೇನು ಈಗಲೂ ಇವತ್ತಿಗೂ ನಾನೇನು ಎಲ್ಲಿಗೂ ವಾಕಿಂಗ್ ಹೋಗಿಲ್ಲ. ನನಗೆ ಯಾವುದೇ ಕಾಯಿಲೆ ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಯಾವುದೂ ಕಾಯಿಲೆ ಇಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ಕು ಮೊದಲಾದವು ಯಾವೂ ಇಲ್ಲ. ಆರಾಮದಿಂದ ನಾನು ಜೀವನ ನಡೆಸ್ತಾ ಇದ್ದೀನಿ. ಈಗ ನನ್ನ ಮಗ ಅಶೋಕ ಅಂತಕ್ಕಂಥವನು ನನ್ನ 2ನೇ ಮಗ ಅವನು ಈಗ ಅಂಗಡಿಯನ್ನು ನಡೆಸ್ತಾ ಇದ್ದಾನೆ. 3ನೇ ಮಗ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಡ್ಯೂಟಿ ಮಾಡ್ತಾಯಿದ್ದಾನೆ. 1ನೇ ಮಗ ಇಲ್ಲ, ಅವನು ಕಾಲವಾದ ಕಾರಣಾಂತರಗಳಿಂದ. ಇಷ್ಟು ನನ್ನ ಸಂಸಾರದ ವಿಚಾರ. ನನಗೆ 6 ಮಂದಿ ಮೊಮ್ಮಕ್ಕಳು, ಅಂದರೆ 7 ಮಂದಿ ಮೊಮ್ಮಕ್ಕಳು. ಒಬ್ಬಳು ಮಗಳು, ಅವಳನ್ನು ಇದೇ ಊರಲ್ಲೇ ನನ್ನ ಹೆಂಡತಿಯ ತವರು ಮನೆಗೆ ಕೊಟ್ಟಿದ್ದರು. ಅವಳ ಮಗ ಈಗ JE ಆಗಿದ್ದಾನೆ, ಜೂನಿಯರ್ ಇಂಜಿನಿಯರ್, ಗವರ್ನಮೆಂಟ್ ಜೂನಿಯರ್ ಇಂಜಿನಿಯರ್ ಆಗಿದ್ದಾನೆ. ಇನ್ನು ಗಂಡು ಮಕ್ಕಳು 6 ಜನ ಗಂಡು ಮಕ್ಕಳು ಇದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಕಾಲ ಕಳಿತ ಜೀವನವನ್ನು ಮಾಡ್ತಾ ಇದ್ದೀನಿ. ಹೇಳಿ, ನಿಮ್ದು ಹೇಗಿದೆ ಜರ್ನಿ? ಸರ್ ನಂದು ನಾವು ಹುಡ್ದಾಗಿದ್ದವ ಈಗ ಅದೇ ನಮ್ಮ ತಂದೆಯರು ನಮ್ಮ ಅಜ್ಜಾರು ಮಾಡಿರೋದು, ಅವರೆಲ್ಲ ಮಾಡ್ಕೊತ ಬಂದಿದ್ದಾರೆ. ಈಗ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಂದು ಎಜುಕೇಷನ್ನು BA B.Ed, MA ಆಗಿದೆ. ಓಕೆ. ಪ್ಲಸ್ BJ ಡಿಪ್ಲೊಮಾ ಇನ್ ಜರ್ನಲಿಸಮ್ ಆಗಿದೆ. ಎಲ್ಲ ಓದಿದ್ದೀವಿ. ಆದ್ರೂ ಕೊನೆಗೆ ನಮ್ದು ಅದನ್ನ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಅಂಗಡಿನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ನಾವು ಅಣ್ಣ ತಮ್ಮಳು 3 ಇದ್ವಿ. ಒಬ್ರು ತೀರ್ಕೊಂಡ್ರು, ಇನ್ನೊಬ್ರು ಪೊಲೀಸ್ ಆಗಿದ್ದಾರೆ. ಆ ಅಂಗಡಿ ಮತ್ತೆ ನಡೆಸಲೇಬೇಕು, ಎಲ್ಲ ನಡೆಸ್ಬೇಕು. ಹಳೆಯದು ನಮ್ಮ ಹಿರಿಯರು ಮಾಡಿರೋಂಥದ್ದು, ಅದು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಮಕ್ಕಳೆಷ್ಟು ನಿಮಗೆ? 1 ಹೆಣ್ಣು 1 ಗಂಡು ಸರ್. ಓಕೆ. ಸುನೀತಾ ಅಂತೇಳಿ, ಇವರು 2ನೇ ಸೊಸೆ, ಅವ್ರು ನಮ್ಮ ಮನೆಯವರು ಅಶೋಕ್ ಅಂತೇಳಿ. ತವ್ರ ಮನೆ ಇದಾವ್ರಿ ನಮ್ದು ಕೊಟ್ಟೂರೆ, ರಾಂಪುರದವ್ರ ಮನೆಯವ್ರು ನಾವು. ಎಲ್ಲ ಚೆನ್ನಾಗಿದ್ದಾರೆ. ಈಗ ಅಂಗಡಿ ಮಾಡ್ಕೊಂತ ಹೋಗ್ತಿದೀವಿ ನಾವೇ. ಇವರು ನಡೆಸಿದ್ದಾರಲ್ಲೇ ನಡೀತಾ ಇದೀವಿ ಸರ್ ನಾವೀಗ. ನಮ್ದೇನು ಸ್ವಂತ ನಾವು ಹಂಗೆ ನಿಂತಿಲ್ಲ. ಇವರು ಯಾವ ದಾರಿಗೆ ಹೇಳ್ಕೊಟ್ಟಿದ್ದಾರೆ ಆ ದಾರಲ್ಲೇ ನಡೀತಾ ಇದೀವಿ. ಮುಂದೆ ಹೆಂಗೋ ಚೆನ್ನಾಗಿ ನಡೀಲಿ ಅಂತ ಅಷ್ಟೇ ಕೋರ್ಕೊಳ್ಳೋದು. ನನ್ನ ಹೆಸರು ಸೌಮ್ಯ ಅಂತೇಳಿ, ನಾನು ಇವರ 3ನೇ ಸೊಸೆ, ಅಂದರೆ 3ನೇ ಮಗನ ಹೆಂಡತಿ. ನಾವು ಇಲ್ಲಿ ಚಿಕ್ಕಟೇರಿ ಅಂತೇಳಿ ನಮ್ದು ಹಳ್ಳಿ, ಅಲ್ಲಿಂದ ನಾನು ಮಾಡ್ಕೊಂಡ್ರೆ ನಮ್ಮ ಮನೆ ಪೊಲೀಸ್ ವರ್ಕ್ ಮಾಡ್ತಾರೆ ಸರ್. ನಾವೆಲ್ಲರೂ ಮೂಲತಃ 3 ಸಹ 2nd PUC ನಂತರನೇ ನಮ್ಮ ಮ್ಯಾರೇಜ್. ಅಂದರೆ ನಮ್ಮ ಮನೆ ಫ್ಯಾಮಿಲಿ ಉದ್ದೇಶ ನಮ್ಮ ಮಾವಾರ್ದೇನಂದರೆ, ಹೊರಗಡೆ ಹೆಣ್ಮಕ್ಳು ಈಗ ದುಡಿಲಿಕ್ಕೆ ಹೋದರೆ ಅದು ಹೋದರೆ ಮನೆಯಲ್ಲಿ ನಮ್ದೆಲ್ಲ ದೊಡ್ಡ ಕುಟುಂಬ ಅಲ್ಲ ಸರ್, ಈ ಥರ ವಾತಾವರಣ ಇರಲ್ಲ. ಈಗ ನೋಡ್ತಿದ್ರೆ ಇವಾಗಿನ ಕಾಲಕ್ಕೆ ಹೆಂಗಂದರೆ ದುಡಿಲಿಕ್ಕೆ ಹೋಗ್ತಾರೆ, ಮನೆಯದೇನು ಜವಾಬ್ದಾರಿಗಳು ಕೆಲವೊಂದು ಇರುತ್ತೆ, ಇಲ್ಲ ಅಂತಲ್ಲ, ಆದ್ರೂ ನಮ್ಮಷ್ಟು ಇರಲ್ಲ ಅಂತ ಅನ್ಕೋತೀನಿ. ಈಗಿನ ಜನ್ರೇಷನ್ಗೂ ನಮಗೂ ಭಾಳ ವ್ಯತ್ಯಾಸ ಇದೆ. ನಾನು ಭಾಳ ದಿನದಿಂದವಳೇನಲ್ಲ, ಆದ್ರೂ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮತ್ತು ಈಗ ನಮ್ಮ ಮಕ್ಕಳಿಗೂ ನಮಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಆ ರೀತಿ ನಮ್ಮ ಮಾವರದೊಂದು ಉದ್ದೇಶ ಇರೋದ್ರಿಂದ ಎಲ್ರಿಗೂ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಆಮೇಲೆ ಒಳ್ಳೆಯ ರೀತಿಯ ವಾತಾವರಣದಲ್ಲಿ ಬೆಳೆದಿರತಕ್ಕಂಥ ಹೆಣ್ಮಕ್ಳನ್ನೇ ನಮ್ಮ ಮಾವರ ಸ್ವಸ್ಥರಾಗಿ ಕರ್ಕೊಂಡ್ಬಂದಿದ್ದಾರೆ. ನಮ್ಗೆ ಇನ್ನೊಂದು ಏನು ಖುಷಿ ವಿಷಯ ಅಂದರೆ, ಇಂಥ ಮನೆ ಸಿಕ್ಕರೆ ನಮ್ಮ ಪುಣ್ಯ ಸರ್, ನಮ್ಮ 3 ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಮನೇಲಿ ಹುಟ್ಟಬೇಕಾದ್ರೂ ಪುಣ್ಯ ಮಾಡಿರ್ಬೇಕು, ಸ್ವಸ್ಥರಾಗಿ ಬರ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೊಂದು ಮಾತಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಅಭಿಪ್ರಾಯನ. ನೀವು ಒಂದು ಹೇಳಿ,
ನೀವು ಈ ತುಂಬ ಕುಟುಂಬಕ್ಕೆ ಮತ್ತು ಈಗೇನು ಒಡೆದು ಹೋಗ್ತಾ ಇದೀವಲ್ಲ ಏನು ವ್ಯತ್ಯಾಸ ಕಂಡುಕೊಂಡ್ರಿ ನೀವು? ಅಂದರೆ ಒಂದೇನಂದರೆ ಈಗಿನ ಜನ್ರೇಷನಲ್ಲಿ ತಾಳ್ಮೆ ಇಲ್ಲ ಸರ್, ತಾಳ್ಮೆ ಇಲ್ಲ. ಆಮೇಲೆ ಒಟ್ಟು ಕುಟುಂಬಗಳಲ್ಲಿ ಬೆರೆಯುವಂಥ ತಾಳ್ಮೆನೇ ಇಲ್ಲ ಈಗಿನವ್ರಿಗೆ. ಈಗ ಮನೋಭಾವ ಇಲ್ಲ. ಏನಂದ್ರು ನಾನು, ನನ್ನ ಗಂಡ, ನನ್ನ ಮಕ್ಕಳು ಅಷ್ಟೇ ಇರ್ಬೇಕು ಅನ್ನೋ ಮನೋಭಾವ. ಇವಾಗೆಲ್ಲ ಇರೋದೇ ಹಂಗಲ್ಲ ಸರ್. ನಾವು ಹಂಗೆ ಇದೀವಿ ಅಂದ್ರೂ ಕೂಡ ನಮ್ಗೆ ಇಲ್ಲಿ ಬರ್ಲಿಕ್ಕೆ ಒಂದು ಖುಷಿ. ಯಾಕೆ ಈ ಥರ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿಯಾಗ ಏನೋ ಒಂಥರ ಖುಷಿ ಸರ್. ಅದು ಕಷ್ಟ ಆಗುತ್ತೆ, ಯಾಕಂದ್ರೆ ಕಷ್ಟ ಅನ್ಕೊಂಡ್ರೆ ಕಷ್ಟ ಸರ್. ಒಬ್ಬೊಬ್ರು ಕೆಲಸ ಮಾಡಿದಾಗ ಕಷ್ಟ ಅನ್ಸಲ್ಲ. ಈಗಿನವ್ರು ಏನು ಅನ್ಕೊಂತಾರೆ ಅದು ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ಈಗ ಈ ರೀತಿ ಆಗಿರ್ಬೋದು ಸರ್. ಇವರಿಗೆ ದೊಡ್ಡ ಮಗನ ಹೆಂಡತಿ, ನಂದು ತವ್ರ ಮನೆ ಚಳ್ಳಕೆರೆ ರೀ. ಇಲ್ಲಿ ಬಂದು ಈಗ 26 ವರ್ಷ ಆಯ್ತು ರೀ. ನಾನು ಅಂಗಡಿಯಲ್ಲಿ ಇದು ಎಲ್ಲ ಅಂಗಡಿದು ಕೆಲಸ ಮಾಡ್ಕೊಂತ ನಾವು ಇಲ್ಲಿ ಮನೇಲೇ ಮಾಡ್ಕೊಂತ ಇದ್ವಿ ರೀ. ನಾವು ತೇರಲ್ಲಿ ಕಾರ್ತಿಕಲ್ಲ ಎಲ್ಲ ಜೋರು ರೀ ನಮ್ದು ಅಂಗಡಿ ಕೆಲಸ. ಓಕೆ. ಹ್ಞೂ ರೀ. ಬಟ್ ನಿಮ್ದು ದೊಡ್ಡ ಜವಾಬ್ದಾರಿನೇ. ನಾನು ದೊಡ್ಡ ಸೊಸೆ ರೀ. ಹೌದ್ರಿ. ಬಂದಾಗ ಮನೆ ತುಂಬಾ ಜನ. ಹ್ಞೂ ರೀ. ನಂದು ಇದು ಫ್ಯಾಮಿಲಿಯಲ್ಲಿ ಏನ್ರಿ, ನಾವು ಸ್ಕೂಲಿಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಬಂದು ಮನೆಯ ಕೆಲಸ ಅಷ್ಟೇ ರೀ. ಇಲ್ಲಿ ಬಂದು ಎಲ್ಲ ಜವಾಬ್ದಾರಿನೂ ನನಗೂ ಜಾಸ್ತಿ ಆಯ್ತು ರೀ. ಓಕೆ. ಕೆಲಸ ನಾನು ಅಲ್ಲಿ ಇಂಥದ್ದು ಏನು ಮಾಡಿದ್ದಿಲ್ರಿ. ಎಲ್ಲ ಇಲ್ಲಿ ಬಂದು ಎಲ್ಲ ಕಲ್ತೇರಿ ಮಾಡೋದು. ಎಲ್ಲ ಕಲ್ಸ್ಕೊಟ್ರ? ಹೌದ್ರಿ. ಓಕೆ. ಈಗ ನಮ್ಮ ಮನೆಯವ್ರು ಇಲ್ರಿ, ತೀರ್ಕೊಂಡಾರ. ಅಯ್ಯೋ, ಯಾಕ್ರಿ? ಹುಷಾರಿಲ್ರಿ. ಕಾರಣಾಂತರಗಳಿಂದ ಟಿಂಟೆಡ್ ರೋಸ ಅಂತಂದ್ರೆ ಅದು ಒಂದು ನಮ್ಮ ಮನೆಯಲ್ಲೇ ದುರಂತ ಅಲ್ಲ. ಸರ್, ಅವ್ರು ಇದೇ ಮಗ ಈಗ ಬೆಂಗಳೂರಿನಲ್ಲಿ ಎಂ.ಟೆಕ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು ಮಕ್ಳು ರೀ. ಒಬ್ನ ಅಂಗಡಿಯಲ್ಲಿ ಇದ್ದಾನೆ ಈಗ, ಒಬ್ನ ಅಲ್ಲಿ ಎಂ.ಟೆಕ್ ಮಾಡ್ತಿದ್ದಾನೆ ಸರ್. ಒಬ್ಬನ ಅಲ್ಲಿ ಅಂಗಡಿ ಮಾಡ್ತಾ ಇದ್ನಲ್ಲ, ಅಂಗಡಿಗೆ ಇದ್ನಲ್ಲ, ಅವನು ಒಬ್ಬನು 2ನೇ ಮಗ. ಇರ್ಲಿ ಸಮಾಧಾನ ಮಾಡ್ಕೊಳ್ಳಿ. ಆಗ್ತದೆ. ಅದೇ ಮೇನ್ ಅವರೇ ರೀ ಅಂಗಡಿಗೆ. ಇದು ಹೌದಾ? ಎಲ್ಲರೂ ಮಾಡಿದ್ರಿ ಅವ ಅಂಗಡಿ ಬಗ್ಗೆ. ನನ್ನ ಮಕ್ಕಳು ಎಲ್ಲರೂ ಕಟ್ಬಿಟ್ಟಾವ. ಇಲ್ಲಿ ಹುಡುಗ ನಡ್ಸ್ಕೊಂತ ಬಂದಿದ್ರಿ. ಮತ್ತೆ ಕಾರಣ ನಮ್ಮ ಅಜ್ಜರು, ನಮ್ಮ ಮಾವರು ಗಡ ತೀರ್ಕೊಂಡ್ರ, ನಮ್ಮ ಅತ್ತಿ ಮೇಲೆ ಭಾಳ ಬಿದ್ದುತ್ತ. ಎಲ್ಲರೂ ಅವರೆಲ್ಲರೂ ಮಾಡ್ಯಾರ ಮಕ್ಕಳು. ನೋಡಿ, ಫಳಾರದ ಹಿಂದಿನ ಕತೆ ಹಿಂಗಿದೆ ಕತೆ. ಜನಕ್ಕೆ ಅರ್ಧ ಕೆಜಿ ಏನೇನು ಬೇಕು ಅಂತ ತೊಗೊಂಡೋಗ್ಬಿಡ್ತಾರೆ. ಆ ಫ್ಯಾಮಿಲಿ ಎಷ್ಟು ಅದ್ರ ಹಿಂದೆ ಶ್ರಮ ಇದೆ ಅಂತ ಗೊತ್ತಾಗಲ್ಲ. ನಮ್ಮದು ಖಾರ ಪರದೇಶಗಳಿಗೆ ಸಹಿತನು ತಗೊಂಡು ಹೋಗ್ತಾರೆ. ನಾವು ನಿರ್ದಿಷ್ಟವಾದ ಕೆಲವೇ ವಸ್ತುಗಳನ್ನು ಮಾಡ್ತೀವಿ ನಾವು. ನಮ್ಮಲ್ಲಿ ಖಾರ ಅಂದರೆ ದಾಣಿ ಅಂತೀವಿ, ಆಮೇಲೆ ಹುಗ್ಗಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ದಪ್ಪ ದಾಣಿ, ಚಕ್ಲಿ, ಜಿಲೇಬಿ, ಮೈಸೂರು ಪಾಕು, ಮತ್ತು ಜಾತ್ರೆಯಲ್ಲಿ ವಿಶೇಷ ಸಾಮಾನುಗಳನ್ನು ಮಾಡ್ತೀವಿ. ಮತ್ತು ನಮ್ಮದು ಅಲಸಂದಿ ವಡಿ ವಿಶೇಷವಾದಂಥದ್ದು. ಅಂದರೆ ಅಲಸಂದಿ ಕಾಳನ್ನು ತಂದು ಜಿನ್ನಿಗೆ ಹಾಕಿಸಿ ಅವನ್ನು ತೊಳೆದು ಗ್ರೈಂಡ್ ಮಾಡಿಸಿ ಅವುಗಳಿಗೆ ಎಲ್ಲ ವಿಧವಾದಂಥ ತರಕಾರಿಗಳನ್ನು ಹಾಕಿ ಅವುಗಳನ್ನು ಮಾಡೋದ್ರಿಂದ ಬಹಳ ಟೇಸ್ಟಾಗಿರ್ತವೆ. ವಿಶೇಷವಾಗಿ ಜವಾರಿ ಮೆಣಸಿನ್ಕಾಯಿ ಸಿಗ್ತವೆ, ಹಸಿ ಮೆಣಸಿನ್ಕಾಯಿ. ಈ ಕಾಲದಾಗ ಒಂದು ಸ್ವಲ್ಪ 1-2 ತಿಂಗಳು ಸಿಗೋದಿಲ್ಲ. ಇನ್ನು ಉಳಿದ ಕಾಲಗಳಲ್ಲಿ ಇಲ್ಲಿ ಸುತ್ತಲೂ ಹಳ್ಳಿಗಳಲ್ಲಿ ಮೆಣಸಿನ್ಕಾಯಿನ, ಜವಾರಿ ಹಸಿ ಮೆಣಸಿನ್ಕಾಯಿನ ಬೆಳೀತಾರೆ. ಅವನ್ನ ನಾವು ಉಪಯೋಗಿಸೋದ್ರಿಂದ ಅವು ಟೇಸ್ಟಿ ಇರ್ತವೆ. ಅವು ಎಷ್ಟೇ ದುಬಾರಿ ಆಗಲಿ ನಾವು ಅದನ್ನು ಉಪಯೋಗಿಸ್ತೀವಿ. ಹಾಗಾಗಿ ನಮ್ಮ ಮೆಣಸಿನ್ಕಾಯಿ ಟೇಸ್ಟ್ ಇರ್ತವೆ, ಮೈಸೂರು ಪಾಕು ಟೇಸ್ಟ್ ಇರ್ತದೆ, ದಾಣಿನೂ ಟೇಸ್ಟ್ ಇರ್ತದೆ, ಹುಗ್ಗಿನೂ ಟೇಸ್ಟ್ ಇರ್ತದೆ. ಆಮೇಲೆ ನಮ್ಮಲ್ಲಿ ಜೈನರು ಮನೆಗಳು ಅದಾವೆ, ಸುಮಾರು ಒಂದು 120-100 ಜೈನರ ಮನೆಗಳದಾವೆ. ಅವರು ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅವರಿಗಾಗಿ ಪ್ರತ್ಯೇಕವಾಗಿ ನಾವು ಬೆಳ್ಳುಳ್ಳಿ ಇಲ್ಲದ ಬುದ್ಧಿಯನ್ನು, ಅಂದರೆ ಬೂಂದಿ ಅಂತ ಕರಿತೀವಲ್ಲ, ಅವನ್ನ ಮಾಡಿರ್ತೀವಿ. ಅವನ್ನ ಅವ್ರು ತೊಗೊಂಡೋಗಿ ಅವರು ಉಪಯೋಗಿಸ್ತಾರೆ. ಹೀಗೆ ಅವರು ಯಾರ್ಯಾರಿಗೆ ಏನು ಬೇಕೋ, ಯಾವ ಕ್ವಾಲಿಟೀಸ್ ಬೇಕೋ ಅದನ್ನೆಲ್ಲ ಕೊಡೋದ್ರಿಂದ ನಮ್ಮ ಅಂಗಡಿನ ಅವರು ಇಷ್ಟಪಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.
ಸೂಪರ್. ಆಮೇಲೆ ಈ ಪಳಾರದ ಅಂಗಡಿ ನನಗೂ ಎಲ್ಲೋದ್ರೂ ನಮ್ಮ ಅಂಗಡಿ ಇದು ಒಂದು ಹೆಮ್ಮೆ ಸರ್ ನಮಗೆ. ಮೊನ್ನೆ ಇದು 50 ವರ್ಷದ್ದು ಇದಾಯಿತು. ಇದಕ್ಕೆ ಮುಂಚೆಯಿಂದನೂ ನಮ್ಮ ಅಕ್ಕಪಕ್ಕ ಹಳ್ಳಿಯಲ್ಲಾಗಲಿ ನಮ್ಮ ಮನೆಗಳಲ್ಲಾಗಲಿ ಅದಕ್ಕೆ ಆದ ಒಂದು ಗೌರವ ಸಲ್ಲಿಸ್ತಾರೆ ಸರ್. ಅವರಿಂದ ನಮಗೆ ಇಷ್ಟೊಂದು ಗೌರವ ಸಿಕ್ಕಿದೆ ಸರ್. ನಮ್ಮ ಮಾವರಿಂದ, ನಮ್ಮ ಮಾಮರು ಮಾಡ್ತಿರೋ ಕೆಲಸಗಳಿಂದ. ಅವರು ಯಾವುದೇ ಕೆಲಸ ಆಗಲಿ, ಆಮೇಲೆ ಈಗ ಮದುವೆ ಕಾರ್ಯಗಳಾಗಲಿ ಅವ್ರನ್ನ ತೊಡಗಿಸ್ಕೊಂತಾರೆ ಸರ್. ಬರೀ ಇದು ಪಳಾರದ ಅಂಗಡಿ ಒಂದೇ ಅಲ್ಲ, ಪ್ರತಿಯೊಂದು ವಿಷಯದಲ್ಲಿ ಅವ್ರನ್ನ ತೊಡಗಿಸ್ಕೊಂತಾರೆ. ಅದರಿಂದ ನಾವು ಒಂದಿಷ್ಟಾದರೂ ಅವರಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಒಂದಿಷ್ಟಾದರೂ ಕಲೀಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಸರ್. ತುಂಬ ಖುಷಿ ಇದೆ ಸರ್ ನಮಗೆ ಈ ಮನೇಲಿ ಜೀವನ ಮಾಡಿದೆ ಒಂದು ತುಂಬ ಖುಷಿ ವಿಷಯ. ಎಷ್ಟು ಜನ ಮಕ್ಕಳು? ನಮಗೆ 2 ಮಕ್ಕಳು ಸರ್. ಮೊದಲನೇ ಮಗಳು ಈ ಸಲ SSLC ಮುಗೀತು, PUC ಫಸ್ಟ್ ಇಯರ್. ಎರಡನೇವನು 7th ಸರ್ ಈ ಸಲ. ನಮ್ಮ ಮನೆಯವರು ವರ್ಕ್ ಮಾಡ್ತಾರಂದ್ರೆ ಅವ್ರಿಗೆ ಅಲ್ಲಿ ಇರಲಿಕ್ಕೆ ಇಷ್ಟ ಇರಲ್ಲ ಸರ್. ಇಲ್ಲಿ ಬರ್ಲಿಕ್ಕಂದ್ರೆ ತುಂಬ ಖುಷಿ. ಯಾಕಂದ್ರೆ ಅವ್ರು ಸ್ಟ್ರಗಲ್ ಆಗುತ್ತಲ್ಲ ಸರ್, ಹಿಂಗಿರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಈಗ ರಜೆ ಇರೋದಕ್ಕೆ ಇಲ್ಲೇ ಇದೀವಿ ಸರ್. ಆಮೇಲೆ ಎಲ್ಲರ ಜೊತೆಲೂ ನಾವು ಬೇರೆ ಇದೀವಿ ಅಂದ್ರೆ ಅಮ್ಮ ಹೇಳ್ದಂಗೆ ಬೇರೆ ಅನ್ನೋ ರೀತಿಲಿ ಇಲ್ಲ. ಎಲ್ಲರೂ ಚೆನ್ನಾಗಿ ಮಿಂಗಲ್ ಆಗಿ ಎಲ್ಲಿಗೆ ಹೋದ್ರ ಜೊತೆಗೆ ಆ ಥರ ಇದೀವಿ ಸರ್. ಅವಳು ಮೊಮ್ಮಗನ ಮಗಳು, ಮರಿ ಮೊಮ್ಮಗಳು. ಸೂಪರ್. ಅವಳು ನಮ್ಮ ಮಗಳು. ಅವಳ ಮಗ ಇಂಜಿನಿಯರಿಂಗ್ ಆಗಿದ್ದಾನೆ, JE ಆಗಿದ್ದಾನೆ, ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಇಂಜಿನಿಯರ್. ಆಪರೇಷನ್ ಹಾಲು ನಾವೆಲ್ಲ ದಾಣಿ ಬುಗ್ಗಿ ಪ್ರತಿಯೊಂದು ಸಾಮಾನುಗಳನ್ನು ಇಲ್ಲೇ ತಯಾರು ಮಾಡ್ಕೊಂಡು ನಾವು ಅಲ್ಲಿ ಅಂಗಡಿಗೆ ತಗೊಂಡೋಗಿ ಮಾರಾಟ ಮಾಡೋದು. ಇದಿಷ್ಟು ನಮ್ಮದು. ಇಲ್ಲಿ 3 ಒಲಿ ಇದ್ದಾವೆ, 1, 2, 3. ಒಂದರಲ್ಲಿ ದಾಣಿ ಮಾಡ್ತಾರೆ, ಒಂದರಲ್ಲಿ ಬುಗ್ಗಿ ಮಾಡ್ತಾರೆ, ಒಂದರಲ್ಲಿ ಜಿಲೇಬಿ ಮಾಡ್ತಾರೆ. ಈ ರೀತಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಯಿಂದಲೇ ನಮ್ಮದು ಕೆಲಸ ಪ್ರಾರಂಭ ಆಗ್ತದೆ. 5 ಗಂಟೆಯಿಂದ ಚಾಲು ಮಾಡಿ 9 ಗಂಟೆ ತನಕ ಮಾಲ್ ಮಾಡ್ಕೊಂಡು ಅಲ್ಲಿ ಅಂಗಡಿಗೆ ತಗೊಂಡೋಗಿ ತದನಂತರ ಅಲ್ಲಿ ಮಾರಾಟ ಮಾಡೋದು ನಮ್ಮ ದಂಡ. ಗ್ಯಾಸ್ ಬಳಸಲ್ಲ ನಾವು, ಗ್ಯಾಸ್ ಬಳಸಲ್ಲ. ಮತ್ತೆ ಸರ್ ಮತ್ತು ಇಂಧನ ಓಕೆ. ನಾವು ಕಟ್ಟಿಗೆ, ಬೆಂಡು, ಭತ್ತ, ಇದು ಕಟ್ಟಿಗೆ ಪುಡಿ, ಕಟ್ಟಿಗೆ ತೌಡು, ಅದು ಮೆಕ್ಕೆಜೋಳದ ಬೆಂಡು ಇತ್ಯಾದಿಗಳನ್ನೇ ಉಪಯೋಗಿಸ್ತೀವಿ ಹೊರತು ನಾವು ವಿದ್ಯುತ್ ಆಗಲಿ ಗ್ಯಾಸ್ ಆಗಲಿ ಯಾವುದನ್ನು ಉಪಯೋಗಿಸದೆ ನಾವು ಮೂಲ ಇಂಧನದಿಂದಲೇ ನಾವು ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ನಮಗೆ ಇತ್ತೀಚೆಗೆ ಈ ಯುದ್ಧದಿಂದ ನಮಗೇನು ತೊಂದರೆನೇ ಆಗಿಲ್ಲ. ಬೇಕಾದಷ್ಟು ಮಾಲ್ ಸಿಗುತ್ತೆ ನಮಗೆ, ನಾವು ಅದನ್ನೇ ಉಪಯೋಗಿಸಿ ನಾವು ಬೆಳಿಗ್ಗೆ 5 ಗಂಟೆಗೆ ಹೌದು ಬೆಳಿಗ್ಗೆ 5 ಗಂಟೆಗೆ ನಾನು ಒಂದು ಪೂಜೆ ಮಾಡಿ ಉದಿನ ಕಡ್ಡಿ ಬೆಳಗ್ಗೆ ಒಲಿ ಹಚ್ಚಿಂದೆ ನಮ್ಮ ಕೆಲಸ ಚಾಲು. ಅಣ್ಣ ತಮ್ಮ? ಹೌದ್ರಿ. ಹೇಳ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಸಣ್ಣ ವೀರಣ್ಣ, ಕೊಪ್ಪಳದ. ಹೇಳ್ರಿ, ನೀವು ಪಳಾರದ ಅಂಗಡಿಗೆ ಭಾಳ ಭದ್ರ ಬುನಾದಿ ಅಂತ ಹೇಳ್ತಿದ್ರು. ಏನೋ ಇವರೆಲ್ಲರ ಆಶೀರ್ವಾದ, ನಮ್ಮ ಅಣ್ಣವ್ರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾವು ಕೈಲಿಂದಲೇ ದಾಣಿ, ಅದಕ್ಕೆ ಫೋಟೋ ಬೇಕಾದ್ರೂ ಇದೆ. ಕೈಲಿ ದಾಣಿ ತಿಂತಿದ್ರು? ಹೌದು. ಮಿಷಿನ್ ಇರಲಿಲ್ಲ ಫಸ್ಟ್ ಅಲ್ಲ, ಕೈಲಿಂದಲೇ ದಾಣಿ ಮಾಡ್ತಾ ಇದ್ವಿ. ಅದ್ರ ಶ್ರಮ ನಮಗೆ ಭಾಳ ಇದೆ ನಮ್ದು. ನೀವು ಅದನ್ನ ಕಟ್ಟಿದ್ದಕ್ಕೆ ಇವತ್ತು ಇಷ್ಟು ದೊಡ್ಡದಾಗಿರೋದು. ಅದು ಏನೋ ಅದು ನಿಚ್ಚೆ ಅಲ್ಲ? ಎಲ್ಲ ಪರಮಾತ್ಮ ನಿಚ್ಚೆ. ಅದ್ಭುತ. ಏನು ಹೇಳ್ತೀರಿ ತಮ್ಮನ ಬಗ್ಗೆ? ಅವನು ಬಹಳ ಶ್ರಮ ಪಟ್ಟಿದ್ದಾನೆ ಅಂಗಡಿಗೆ ಅಂತ ನಾನು ಮೊದಲೇ ಹೇಳಿದ್ನಲ್ಲ. ಅವನು ಸಾಕಷ್ಟು ಶ್ರಮ ಪಟ್ಟಿದ್ದಾನೆ. ಅವನು ಟೀಚರ್ ಆಗಿ ರಿಟೈರ್ಡ್ ಆಗಿದ್ದೀವಿ. ಹೌದ್ರಿ. ಅವನು ಟೀಚರ್ ಕೆಲಸ ಮಾಡ್ಕೊಂತಾನೆ ಅಂಗಡಿನೂ ನಡೆಸಿದ. ಮೊದಲು ಈ ಹುಡುಗ್ರು ಹೆಂಗ ಅಂತ ಮನೆಗೆ ಅವು ಸಾಲಿಗೆ ಹೋಗಿರ್ತಾವ, ಅಲ್ಲಿ ಟೀಚರ್ ಮನೆಗೆ ಬಂದ್ರೆ ನೀವು 4 ಜನನು ಟೀಚರ್ ಹೆಂಗಂತಿದ? ಇವ್ರು ಯಾವಾಗ ಮನೆಗೆ ಟೀಚರ್ ಆಗಿದ್ದಿಲ್ಲ? ಇಲ್ಲ, ಶಾಲೆಗೆ ಒಂದೇ. ನಾವೆಲ್ಲ ಅವಾರ್ಡ್ ಟೀಚರ್ಸ್, ತಾಲೂಕ್ ಲೆವೆಲ್ ಅಂಡ್ ಡಿಸ್ಟ್ರಿಕ್ಟ್ ಟೀಚರ್ಕ್ಕಿಂತ ಮುಂಚೆನೆ ಅವರು ಓದಕ್ಕೆ ಹೋಗುವಾಗನೇ ಮನೆ ಅಂಗಡಿಯಲ್ಲಿ ದಾಣಿ ತಿಕ್ಕೆ ನಾವು ಹೋಗ್ತಿದ್ವಿ. ಅವ್ರು ಓದಕ್ಕೆ ಕಾಲೇಜ್ಗೆ ಹೋಗ್ತಿದ್ರು ನಮ್ಮ ಚಿಕ್ಕಪ್ಪ. ನೋಡಿ ಇವತ್ತು ದೊಡ್ಡದಾಗಿದೆ. ಏನ್ ಅನ್ಸುತ್ತೆ ನಿಮ್ಗೆ ಇವತ್ತಿಂದು ನೋಡಿದ್ರೆ? ಅಯ್ಯೋ ತುಂಬಾ ಸಂತೋಷ. ಯಾಕಂತೀರಿ, ಬರೀ ನಮ್ಮೂರಲ್ಲ, ನಮ್ಮ ಡಿಸ್ಟ್ರಿಕ್ ಅಲ್ಲ, ನಮ್ಮ ಸ್ಟೇಟ್ ಅಲ್ಲ, ಅಮೇರಿಕಕ್ಕೆ ಸಹಿತ ನಮ್ಮದು ಖಾರ ಹೋಗಿದೆ, ಖಾರ ಅಂಡ್ ಸ್ವೀಟ್. ಸೊ ಇದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನು ಹೇಳ್ಬೇಕಾಗತ್ತೆ? ಹಲವಾರು ದೇಶಗಳಿಗೆ ಪಾಠನ ಹಿಂಗೆ ಮಾಡ್ತಿದ್ದೀರಾ ಮಕ್ಕಳಿಗೆ ನೀವು?
ಅಲ್ಲ? ಇಲ್ಲ, ಗೊತ್ತಾಯ್ತು ನಾವು ನನಗೆ. ಕುಣಕಂತಲೇ ಪಾಠ ಮಾಡ್ತದೆ ಮತ್ತೆ. ಕುಣ್ಕಂತಲೇ? ಹೌದು ಹೌದು ಹಾ. ನಾವು ಎಂದೂ ಕೂತ್ಕೊಂಡು ಪಾಠ ಮಾಡ್ದಾರಲ್ಲ ಹಾ, ನೀವು ಸ್ಟ್ರಿಕ್ಟು ಅನ್ಸುತ್ತೆ ಅಲ್ಲ ಅಲ್ಲ? ಅಲ್ಲ ನಾವು ಕೂತ್ಕೊಂಡು ಎಂದೂ ಪಾಠ ಮಾಡಿಲ್ಲ. ಹಾ. ನಾವು ನಿಂತ್ಕೊಂಡೇ ಪಾಠ ಮಾಡಿರೋದು. ಹೌದಾ? ಒದಿ ಅಂತೂ ಅವು ಇದ್ದದ್ದೇ ಕಾಮನ್. ಹೌದಾ? ಹೌದು ಜಗ್ ಓದಿತಿದ್ವಿ. ಅವರೆಲ್ಲ ನೆನ್ಸ್ಕೊಂತಾರೆ ನಿಮ್ಮಿಂದ ಒದಿ ತಿಂದೀವಿ ನಾವು ಅಂತಂದು ಹೇಳಿ ಬಂದು ಅಂಗಡಿ ತಗೊಂಡು ಹೇಳಿ ಹೋಗ್ತಿರ್ತಾರೆ. ಪುಣ್ಯ ಮಾಡ್ರಿ, ಆಗಿನ ಕಾಲದ ಟೀಚರ್ ಆಗಿರಿ. ಹೌದು, ಹೌದು. ಏನಾರ ನೀವು ಆಗಿದ್ರಿ ಜೈಲ್ನಾಗೆ ಇರ್ತಿದ್ರಿ. ಗ್ಯಾರಂಟಿ. ಹೌದೌದು. ಆದ್ರೆ ನಾವು ಲುಂಗಿ ಮೇಲೆ ಇದ್ವಿ ಬಂದ್ಬಿಟ್ಟಿದ್ದೀರಿ. ಇರ್ಲಿ. ಅಯ್ಯೋ ಶಿವನೇ, ಅದು ಏನಾಗಲ್ಲ ಬಿಡ್ರಿ. ಏನ್ ಅದೃಷ್ಟವಂತರಲ್ಲ ನೀವು. ಭಾಳ ಅದೃಷ್ಟ ಒಬ್ಬರೇ ಹೆಣ್ಮಗಳಂದ್ರೆ ಭಯಂಕರ ಪ್ರೀತಿ. ಭಾಳ ಪ್ರೀತಿ. ಹಾ ನಮ್ಮ ಚಿಕ್ಕಪ್ಪರು 4 ಮಂದಿ, ನಮ್ಮ ಅಪ್ಪನ ಅಣ್ಣ ತಮ್ಮಳು 4 ಮಂದಿ, ಹಾ ಚಿಕ್ಕಪ್ಪರು 3 ಇದ್ದಾರೆ. ಓಕೆ. ಅಪ್ಪರೇ ದೊಡ್ಡವರು. ಹಾ ಅಪ್ಪರೇ ದೊಡ್ಡವರು. ಓಕೆ. ನಮ್ಮ ತಾತರೆಲ್ಲ ನಾವೆಲ್ಲ ನೋಡಿದೀವಿ. ಹಾ. ಮೆಣಸಿನ್ಕಾಯಿ ಖಾರ ಎಲ್ಲ ಮಾಡ್ತಿದ್ರೆ ಅವರಿಂದನೇ ಸ್ಟಾರ್ಟ್. ನಮ್ಮ ಅಪ್ಪರಿಂದನೇ ಶುರುವಾಗಿರೋದು ಇದು. ಅವರು ಮಾಡ್ತಿದ್ರು, ನಾವೆಲ್ಲ ನೋಡಿದೀವಿ. ನಮ್ಮನ್ನೆಲ್ಲ ಅಂಗಡಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು ಅವರು. ಕರ್ಕೊಂಡು ಹೋಗಿ ಎಲ್ಲ ಮಾಡಿಸ್ತಿದ್ರು. ಎಲ್ಲ ಮಾಡಿದೀವಿ ನಾವು. ಅಂಗಡಿ ನಡೆಸಿದೀವಿ ಕೂಡ, ಅಂಗಡಿಗೆ ಕೂಡ ನಡೆಸಿದೀವಿ ನಾವು, ಮಾಡಿದೀವಿ. ಹಂಗೆ ಇವಾಗ್ಲೂ ಹಂಗೆ ವರ್ಷಕ್ಕೆ ಇನ್ನೂ ಹೆಚ್ಚಿಗೆ ಹಾಕಿ ಅಂತಾನೆ ಬರ್ತಾ ಇತ್ರಿ. ಇನ್ನು ನಮ್ಮ ತಾತಾರು ಯಾವಾಗ ಮಾಡ್ತಿದ್ರ ಅವಾಗಿಲಿಂದ ಇನ್ನು ವರ್ಷಕ್ಕೆ ಹೆಚ್ಚಿಗೆ ಹಾಕ್ತಿ ಅಂತಲೇ ಬರ್ತೈತಿ. ಈತ್ ನಮ್ಮ ತಮ್ಮ ಆಯ್ತಾ, 2ನೇದು ಆಯ್ತಾ, ಈತಿನಿಂದ ಇನ್ನೂ ಭಾಳ ಮುಂದುವರ್ದೈತ್ರಿ. ಚೆನ್ನಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಎಲ್ಲರೂ ಪ್ರೋತ್ಸಾಹನ ಕೊಡ್ತಿದ್ದೀವಿ ಅವನಿಗೂ ಮಾಡ್ಲಿಕ್ಕೆ. ಹಂಗೆ ಇದನ್ನೇ ಮಾಡ್ಲಿ ಅಂತ ಹೇಳಿ, ಇರ್ಲಿ ಅದು ನಮ್ಮ ತಾತರ ಹೆಸರು, ಅಜ್ಜರ ಹೆಸರು ಇರ್ಲಿ ಅಂತಂದು ಹೇಳಿ. ನಮ್ಮ ಗಂಡನ ಮನೆಯದು ನಮ್ದು ಹೋಟೆಲ್ ರೀ, ಇಲ್ಲೇ ಉಜಿನಿ ಸರ್ಕಲ್ ಹೋಟೆಲ್ ಇತ್ತು. ಹಂಗಾರೆ ನಿಮ್ಗೆ ಅವಾಗಿಂದ ಹೋಟೆಲ್ದೆಲ್ಲ ಉದ್ಯಮ ಗೊತ್ತು. ನಮ್ಮ ತಾಯಿ ತವ್ರ ಮನೆಗೆ ನನ್ನನ್ನು ಕೊಟ್ಟಿದ್ದು, ತಾಯಿ ತವ್ರ ಮನೆಗೆ ನನ್ನನ್ನು ಕೊಟ್ಟಿದ್ದು. ಅವ್ರದ್ದು ನಮ್ದು ಹೋಟ್ಲೆ, ಅದೆಲ್ಲ. ನಮ್ಮ ಮನೆಯವ್ರು ತೀರ್ಕೊಂಡ್ರು. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಗಿತ್ತು ರೀ. ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಎಷ್ಟು ವರ್ಷ ಆಯ್ತು? ಯಾರು? ನಿಮ್ಮ ಮನೆಯವ್ರು? ನಮ್ಮ ಮಗ 3 ವರ್ಷದನಿದ್ದ. ಮಗ 3 ವರ್ಷದನಿದ್ದ. ಬೇಗ ಇದಾಗಿದ್ದ. ನಮ್ಮ ತಾತ ಅಜ್ಜಿ ಇದ್ರ್ರ, ಅಂದ್ರೆ ನನಗೆ ಸೋದರ ಮಾವಿಗೆ ಕೊಟ್ಟಿದ್ರಲ್ಲ, ತಾತ ಅಜ್ಜಿ ಇದ್ರ ಅವರು ನಾವು ಒಟ್ಟಿಗೆ ಇದ್ದೀವಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗನೇ. ಒಬ್ಬನೇ. ಒಟ್ಟು ಮುಂದೆ ದೊಡ್ಡ ಸಾಧನೆ ಅಮ್ಮ. ಗೋಲ್ಡ್ ಮೆಡಲ್ ಸರ್. ಹೌದಾ? ಸಣ್ಣದೊಂದು ಒಂದು ಅಂಗಡಿ, ಬಿಡಿ ಸೆಡ್ ಅಂಗಡಿ ಸಣ್ಣದ್ ಮಾಡ್ಕೊಂಡಿದ್ರಿ ನಾನು, ಹಂಗೆ ಇರಬಾರ್ದು ಅಂತೇಳಿ. ನಮ್ಮ ಗಂಡನ ಮನೆದೇ ಇಲ್ಲೊಂದು ಅಂಗಡಿ ಇತ್ತ, ಇದು ಇತ್ತ, ಅಲ್ಲೇ ಮುಂದೆ ಒಂದು ಅಂಗಡಿ ಮಾಡಿ ಮಗನ ಓದಿಸಿದ್ವಿ. ಇವಾಗ ಬಿಟ್ವಿ. ಈಗ ಜಾಬ್ ಮಾಡ್ತಿದ್ದಾನಲ್ರಿ. ಡಿಪ್ಲೊಮಾಸ್ ಮೇಲೆ ಅವನಿಗೆ ಅಪಾಯಿಂಟ್ಮೆಂಟ್ ಆಗಿರೋದು. ಹೇಳ್ಬೇಕು ಅನ್ಕೊಂಡಿದ್ನಿ, ಎಲ್ಲ ನಮ್ಮ ತಾಯಿಯವರು ಹೇಳ್ಬಿಟ್ರು, ನನಗೇನು ಉಳಿಸಿಲ್ಲ ಹೇಳಕ್ಕೆ. ಆ್ಯಕ್ಚುಲಿ ಅಷ್ಟು ಏನಿಲ್ಲ, ಎಲ್ಲ ನಮ್ಮ ತಾಯಿನೇ ತುಂಬ ನನಗೆ ಕೇರ್ ಮಾಡಿ ನೋಡ್ಕೊಂಡು ತುಂಬ ಇದನ್ನ ಮಾಡಿ ಬೆಳೆಸಿದ್ದಾರೆ. ಆಮೇಲೆ ಇವರು ಯಾರೇ ಆಗಲಿ ನನಗೆ ತುಂಬ ಸಪೋರ್ಟ್. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ನಾನು ಸ್ವಂತ ಯಾವ ರೀತಿ ಅಂದರೆ ಹೇಳಕ್ಕೂ ಬರಲ್ಲ, ವರ್ಡ್ಸ್ಗಳೇ ಇಲ್ಲ, ಆ ಥರ ಸಪೋರ್ಟ್ ಮಾಡಿ ನನಗೆ ಈ ಲೆವೆಲಿಗೆ ಬೆಳೆಸಿದ್ರು. ಅಷ್ಟೇ, ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಭಾಳ ಖುಷಿ ಆಯಿತು ನಿಮ್ಮ ಫ್ಯಾಮ್ಲಿ ನೋಡಿ. ನಾನು ಆ್ಯಕ್ಚುಲಿ ಹರಿಬಿರಿಯಲ್ಲಿ ಬಂದಿದ್ದೆ, ನಿಮ್ಗೆ ಹೇಳಿರಲಿಲ್ಲ. ಆದರೂ ಕೂಡ ನಮ್ಮನ್ನು ಮನೆಯವರಿಗೆ ಕರೆದು ಸಂದರ್ಶನ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ಕೃತಜ್ಞತೆಗಳು. ತುಂಬ ಧನ್ಯವಾದಗಳು. ಭಾಳ ಖುಷಿ ಆಯಿತು ಸರ್. ಅಯ್ಯೋ ಸರ್ ಹೇಳಿದ ತಕ್ಷಣ ಅಯ್ಯೋ ಎಲ್ಲಿದ್ದೀರಿ ಬಂದು ಅಂತಂದ ಕರೆದೇ ಬಿಟ್ರು. ನೋಡ್ತಿದ್ವಿ ನಿಮ್ಮ ಎದುರಿಗೆ ನೋಡ್ಕೊಳ್ಳಿ, ಆಶ್ಚರ್ಯನೇ ಆಯ್ತು. ಥ್ಯಾಂಕ್ಸ್ ಅಮ್ಮ, ಎಲ್ರಿಗೂ ಥ್ಯಾಂಕ್ಸ್. ಗೆಳೆಯರೇ, ಇಷ್ಟೊತ್ತು ಫಳಹಾರದ ಕತೆ ಕೇಳ್ತಿದ್ರಿ. ಫಳಹಾರ ಅಲ್ವಾ? ಹಾಗಾಗಿ ಯಾವುದೇ ಒಂದು ಸಂಸ್ಥೆಯಿಂದ ತಗೊಳ್ಳಿ, ಹೋಟೆಲಿಂದ ತಗೊಳ್ಳಿ, ಉದ್ಯಮಿ ತಗೊಳ್ಳಿ, ಅದರಿಂದ ಇಷ್ಟು ಶ್ರಮ ಪ್ರತಿ ಮನೆಯದು ಇರ್ತದೆ. ಇದು ಉದಾಹರಣೆ ಅಷ್ಟೇ ನಾನು ತೋರಿಸಿದ್ದು, ಇವರೇ ಅಂತ ಇಲ್ಲ, ಎಲ್ಲರ ಮನೆಯಲ್ಲಿ ಇರ್ತದೆ. ಹಾಗಾಗಿ ಮನೆಗೆ ಬಂದು ಇವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದ್ರೆ ಅಂಗಡಿಯಲ್ಲಿ ಮಾತಾಡಿಸಿದ್ರೆ ಇವರೆಲ್ಲ ಮಿಸ್ ಆಗ್ತಿದ್ರು. ಹಾಗಾಗಿ ಗೆಳೆಯರು ಯಾವಾಗಲಾದರೂ ಕೊಟ್ಟೂರಿಗೆ ಬಂದಾಗ ನೆನಪು ಮಾಡಿಕೊಂಡು, ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ ಅಲ್ವಾ ಸರ್? ಅಪೋಸಿಟ್, ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅಂಬಣ್ಣ ಪಳಹಾರದ ಅಂಗಡಿ. ಅಂಬಣ್ಣ ಪಳಹಾರದ ಅಂಗಡಿ ಅಂದರೆ ಯಾರಾದರೂ ಹೇಳ್ತಾರೆ, ಮಿಸ್ ಮಾಡಬೇಡಿ, ಒಂದು ಸಲ ತೊಗೊಂಡೋಗಿ. ಯಾಕೆಂದರೆ 50 ವರ್ಷ ನಿರಂತರವಾಗಿ ಎಲ್ಲಿ ಕ್ವಾಲಿಟಿ ಕೆಡಿಸದೆ ಒಂದು ಮಾತು ಹೇಳ್ತಿದ್ದೀರಿ ನೀವು ಅವತ್ತಿಂದ. ಶುರು ಏನಾಗಿತ್ತು ಅದೇ ಕ್ವಾಲಿಟಿ ಇವತ್ತಿಗೂ ನಾವು ಕೊಡ್ತಾ ಇದ್ದೀವಿ. ಓಕೆ ಸರ್, ನಮ್ಮ ಅಂಬಣ್ಣ ಪಳಹಾರದ ಅಂಗಡಿಯಲ್ಲಿ ಖಾರ, ಮಂಡಕ್ಕಿ, ಮಿರ್ಚಿ, ವಡ,
ಮೈಸೂರು ಪಾಕು, ಜಿಲಾಬಿ ಇವೆಲ್ಲ ಸಿಗುತ್ತೆ ಸರ್. ಏನು ರೇಟ್ ಏನು ಸರ್ ನಮ್ಮಲ್ಲಿ ಖಾರ ಬುಂದಿ ಅಂದರೆ ಸೇವು ಮಿಕ್ಸರ್ ಅಂತೀವಲ್ಲ, ಅದು 1 ಕಿಲೋ ಬಂದು ಈಗ ಪ್ರೆಸೆಂಟು 280 ರೂಪಾಯಿ ಕಿಲೋ. ಆಮೇಲೆ ಮಿರ್ಚಿ 6 ರೂಪಾಯಿ ಒಂದು ಪೀಸ್ 6 ರೂಪಾಯಿ ಸರ್. ಆಮೇಲೆ ವಡ 6 ರೂಪಾಯಿ. ಮಂಡಕ್ಕಿ ಸ್ಪೆಷಲ್ ಸರ್, ಅದು ನಮ್ಮಲ್ಲಿ ಇಲ್ಲೇ ತಯಾರಾಗುತ್ತೆ ಮಂಡಕ್ಕಿ. ಅದನ್ನೇ ನಾವು ಅವತ್ತೇನು ಮಾಡ್ತಾರೆ ಅವತ್ತೇ ತೊಗೊಂಬಂದು ನಾವು ಕೊಡ್ತೀವಿ ಸರ್, ಫ್ರೆಶ್. ಓಕೆ ಓಕೆ. ಸೊ ಈಗ ಕೊಟ್ಟೂರವ್ರಿಗಂತೂ ಈ ಭಾಗ್ಯ ಇದೆ. ಹೌದು ಸರ್. ದೂರದಲ್ಲಿ ಯಾರೋ ನೋಡ್ತಿರ್ತಾರೆ, ಅವ್ರಿಗೆ ಆಯ್ಸಾಯ್ತಪ್ಪ, ಈಗ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಿರ್ಬೋದು ನಿಮ್ಮ ಇದನ್ನ ಕೇಳಿ ತೋರಿಸ್ತಾ ಇದೀವಿ ಅವ್ರಿಗೆ. ಅವ್ರಿಗೆ ಬೇಕಂದ್ರೆ ಹೇಗೆ ತರಿಸೋದು ಅವರು? ಸರ್ ಕೊರಿಯರ್ ಸರ್ವಿಸ್ ಇಲ್ಲ ಸರ್ ನಮ್ದು. ಇಲ್ಲ ಸರ್ ಇಲ್ಲ. ಅಯ್ಯೋ, ಕೊರಿಯರ್ ಸರ್ವಿಸ್ ಇಲ್ಲ. ಬಹಳ ಜನ ಕೇಳ್ತಾರೆ, ಆಗಲ್ಲ ಸರ್. ನೀವು ಅಲ್ಲಿ ಬರೋರಿಗೆ ಕೊಟ್ರೆ ಸಾಕಾಗಿದೆ. ಹೌದು ಸರ್, ಶಾಪ್ ಅಲ್ಲಿ ನಾವು ಸರ್ವಿಸ್ ಕೊಡೋದೇ ಸಾಕಾಗಿದೆ ಸರ್. ಹಂಗಾಗಿ ಕೊರಿಯರ್ ಸರ್ವಿಸ್ ನಮಗೆ ಆಗ್ತಾ ಇಲ್ಲ. ಆಗಲ್ಲ ಸರ್. ಗೆಳೆಯರೇ ಕ್ಷಮೆ ಇರಲಿ. ನಮಗೆ ಇಲ್ಲಿ ಫುಲ್ ರಶ್ ಇರ್ತಾವ್ರೆ. ಸುತ್ತಮುತ್ತಲು ಯಾವುದೇ ಜಾತ್ರೆ ಆಗ್ಲಿ ಯಾವುದೇ ಬಂದು ತಗೊಂಡು ಹೋಗ್ತಾರೆ. ಓಕೆ. ತಗೊಂಡು ಹೋಗೋದು. ಮತ್ತೆ ಇನ್ನೊಂದಿಷ್ಟು ಬ್ರಾಂಚ್ ಓಪನ್ ಮಾಡ್ರಿ ಬೇರೆ ಕಡೆ. ನೋಡೋಣ ಸರ್, ಮಾಡೋಣ. ಓಕೆ ಗೆಳೆಯರೇ, ಕೊಟ್ಟೂರಿಗೆ ಬಂದಾಗ ಮಿಸ್ ಮಾಡಬೇಡಿ, ಒಂದ್ಸಲ ಟೇಸ್ಟ್ ನೋಡಿ. ಆಮೇಲೆ ಇತಿಹಾಸ ನಿರ್ಮಾಣ ಆಗ್ಬೇಕಂದ್ರೆ ಇತಿಹಾಸನ ನಾವು ಜೊತೆಗೆ ತೊಗೊಂಡು ಹೋಗ್ಬೇಕಾಗ್ತದೆ ಮತ್ತು ಕಷ್ಟಪಟ್ಟು ದುಡಿಬೇಕಾಗುತ್ತೆ, ಉಳಿಸ್ಕೋಬೇಕಾಗುತ್ತೆ, ಒಳ್ಳೆ ಯೋಚನೆಗಳು ಇರಬೇಕಾಗುತ್ತೆ, ಕೆಲಸದ ಮೇಲೆ ಗೌರವ ಇರಬೇಕಾಗುತ್ತೆ. ಹಾಗಾದಾಗ ಮಾತ್ರ ಸಂಸ್ಥೆ ಉಳಿಯುತ್ತೆ. 52ನೇ ವರ್ಷ ಇದು. ಹಾಗಾಗಿ ತಂದು ನನಗೂ ಖುಷಿಯಾಗಿದೆ. ಒಂದು ಸಲ ಕೊಟ್ಟೂರಿಗೆ ಬಂದಾಗ ಮಿಸ್ ಮಾಡಿದೆ. ನೀವು ಫಲಹಾರಕ್ಕೆ ಬಂದು ಅದಕ್ಕೆ ಸಾಕ್ಷಿಯಾಗಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.